ಪ್ರಭಾತ ನ್ಯಾಯದಂತೆ ಇದೆ ಅಂತ. ಘಟಕುಟ್ಟಿ ಪ್ರಭಾತ ನ್ಯಾಯ ಅಂದರೆ ಹಿಂದಿನ ಕಾಲದಲ್ಲಿ ಈ ವಾಹನ ಸೌಕರ್ಯ ಇಲ್ಲದೆ ಇದ್ದಾಗ ರೈತ ತಾನು ಬೆಳೆದಂಥ ಬೆಳೆಯನ್ನು ಧಾನ್ಯವನ್ನು ಎತ್ತಿನ ಬಂಡಿಯನ್ನು ಹಾಕ್ಕೊಂಡು ಸಂಜೆಗೆ ಪ್ರಾರಂಭ ಮಾಡೋದು. ಪೂರ್ವಾಶ್ರಮದಲ್ಲಿ ನಾವು ಕೆಲಸ ಓಡಾಡಿದ್ವಿ. ಪ್ರಾರಂಭ ಮಾಡೋದು ಸ್ವಲ್ಪ ಸಂಜೆಗೆ ಮನೆಯಲ್ಲಿ ತಿಂದ್ಬಿಟ್ಟು ಎತ್ತಿನ ಬಂಡಿ ಪ್ರಾರಂಭ ಮಾಡೋದು. ಸ್ವಲ್ಪ ದೂರ ಹೋದ್ಮೇಲೆ ತಾನು ಮಲಗಿಬಿಡೋದು. ಮಲಗಿಬಿಟ್ಟು ಆ ಎತ್ತುಗಳು ಅಭ್ಯಾಸದ ಮೇಲೆ ರಾತ್ರೆಲ್ಲ ಪ್ರಯಾಣ ಮಾಡಿಕೊಂಡು ಹೋಗಿ ಒಂದು ಟ್ಯಾಕ್ಸ್ ಆಫೀಸ್ ನಿಲ್ಲೋದು. ಅಲ್ಲಿ ಟ್ಯಾಕ್ಸ್ ಕಟ್ಟೋನು. ಮತ್ತು ಅದರಿಂದ ಮುಂದಕ್ಕೆ ಅದ್ಯಾವ ಟೌನ್ ಪ್ರಯಾಣ ಮಾಡಿ ಅಲ್ಲಿ ಮಂಡಿ ಎತ್ತು ನಿಂತು ಅವಾಗ ಎದ್ದು ವ್ಯಾಪಾರ ಮಾಡ್ಕೊಳ್ಳೋಣ. ಈ ಥರ ಇತ್ತು. ಒಂದು ಸಲ ಏನು ಮಾಡ್ತಾನೆ ಅಂದರೆ, ಈ ಪ್ರತಿ ಸಲ ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ತಪ್ಪಿಸ್ಕೊಳ್ಳೋಣ. ನಿಜವಾಗಿ ಇಂಥ ದುರ್ಬುದ್ಧಿ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಬರುತ್ತೆ. ಡೆನ್ಮಾರ್ಕಲ್ಲಿ ಇವತ್ತಿಗೂ ಲಂಚ ಅಂದರೆ ಗೊತ್ತಿಲ್ಲಂತೆ, ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕಂದ್ರೆ ಗೊತ್ತಿಲ್ಲಂತೆ. ನಮ್ಮಲ್ಲಿ ಇಂಥ ಅದ್ಭುತವಾದಂಥ ಶಾಸ್ತ್ರ ಇಲ್ಲ. ಬಹುಶಃ ಯಾವ ಬೇರೆ ದೇಶದಲ್ಲಿ ಇಲ್ವೇನೋ. ಆದ್ರೂ ಟ್ಯಾಕ್ಸ್ ಅವಾಯ್ಡ್ ಮಾಡೋದು, ಲಂಚ ಎಲ್ಲ ನಮ್ಮಲ್ಲಿ. ಸರಿ, ಲಂಚ ಏನೋ ಮಾಡಿ ಟ್ಯಾಕ್ಸ್ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಒಂದು ದಿವಸ ಮಾರ್ಗನ ಬದಲಾಯಿಸ್ತಾನೆ. ಹೋಗ್ತಾ ಇದ್ನೆಲ್ಲ ಮಾರ್ಗನ ಬದಲಾಯಿಸಿ ತಾನು ಮಲಗಿಬಿಡ್ತಾನೆ. ಆ ಹೊಸ ಮಾರ್ಗದಲ್ಲಿ ಆ ಎತ್ತಿಳಿಗೆ ಹೋಗೋದು ಗೊತ್ತಾಗಲ್ಲ. ಹಳೆದಾದ ಅಭ್ಯಾಸದ ಮೇಲೆ ಹೋಗೋದು ಇವಾಗ ಗೊತ್ತಾಗಲಿಲ್ಲ. ಅವೇನು ಮಾಡುತ್ತೆ, ಅಲ್ಲಿ ಸುತ್ಕೊಂಡು ಇಲ್ಲಿ ಸುತ್ಕೊಂಡು ಕೊನೆಗೆ ಹಳೆ ಮಾರ್ಗಕ್ಕೆ ಬಂದು ಅಲ್ಲಿಂದ ಪ್ರಯಾಣ ಪ್ರಾರಂಭ ಮಾಡುತ್ತೆ. ಹೋಗಿ ನಿಂತ್ಕೊಳ್ಳುತ್ತೆ. ಇವನು ಹಬ್ಬ ಮಂಡಿ ಸಿಕ್ತು, ಟ್ಯಾಕ್ಸ್ ತಪ್ಪಿತು ಅಂತ ಕಂಡುಬಿಡ್ತಾನೆ. ಎಲ್ಲಿ ನಿಂತಿನ ಟ್ಯಾಕ್ಸ್ ಆಫೀಸ್ ಹತ್ರ ನಿಂತಿದೆ ಅಭ್ಯಾಸದ ಮೇಲೆ. ನಾವು ಹಾಗೆಯೇ ಜನ್ಮಗಳಿಂದ ದುಃಖ ತಪ್ಪಿಸ್ಕೋಬೇಕು, ಸುಖ ಪಡಿಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತೀವಿ. ದುಡ್ಡು, ಕಾಸು, ಮನೆ, ಬಂಧು ಬಳಗ ಎಲ್ಲರೂ ಸುತ್ತು ಸೇರಿಸ್ಕೊಳ್ತೀವಿ. ಆದರೂ ಸಂತೋಷವಾಗಿದ್ದೀವೋ ಅಂದರೆ ಸುಮ್ಮನೆ ಹೇಳ್ತೀವಿ ಹೊರಗಡೆ, ಭಾವನ ಚೆನ್ನಾಗಿದ್ದೀವಿ ಅಂತೀವಿ. ಏನು ಚೆನ್ನಾಗಿ ನಾವು ಚೆನ್ನಾಗಿ ಶುರು ಮಾಡ್ತೀವಿ. ಯಾಕಪ್ಪ ಅಂದರೆ ಸಮಸ್ಯೆ ಅನ್ನತಕ್ಕಂಥದ್ದು ಏನು ಅರ್ಜುನ ಸಮಸ್ಯೆ. ಭಗವದ್ಗೀತೆ ಯಾವತ್ತೋ ಹೇಳಿದ್ದು, ಯಾವ ಕಾಲಕ್ಕೋ ಅಂತಾರೆ. ಇವಾಗ ಯಾಕೆ ಅರ್ಜುನ ಯುದ್ಧ ಮಾಡಲಿಕ್ಕೋಸ್ಕರ ಭಯಪಟ್ಟು ಓಡೋಗ್ತಿದ್ದಂತೆ. ಅದಕ್ಕೋಸ್ಕರ ಯುದ್ಧ ಮಾಡಿ ಓಡೋಗತಕ್ಕಂಥ ಸರಿಯಲ್ಲ, ಯುದ್ಧದಿಂದ ಓಡಿ ಹೋಗತಕ್ಕಂಥ ಸರಿಯಲ್ಲ ಅಂತ ಭಗವದ್ಗೀತೆ ಉದ್ದೇಶ ನಡೀತು. ಈಗಿನ ಕಾಲದಲ್ಲಿ ನಾವುಗಳು ಯಾರ ಮೇಲೆ ಯುದ್ಧ ಮಾಡೋಕ್ಕೂ ಭಯಪಡಲ್ಲ, ರೆಡಿ. ಗಂಡ ಹೆಂಡತಿ ಮೇಲೆ ಕೋರ್ಟ್ಗೆ ಹೋಗೋಕ್ಕೂ ಭಯಪಡಲ್ಲ ಈಗಿನ ಕಾಲಕ್ಕೆ. ಹೆಂಡತಿ ಗಂಡಿನ ಮೇಲೆ ಕೋರ್ಟ್ಗೆ ಹೋಗೋಕ್ಕೂ ಭಯಪಡಲ್ಲ. ಯಾಕೆಂದರೆ ನಾನು ಹೇಳಿದ್ದಲ್ಲ ಮೊನ್ನೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಿತ್ತು. ಇವಾಗಿಲ್ಲ, ಗಂಡ ಹೆಂಡತಿ ಜಗಳ ನ್ಯಾಯಾಲಯದ ತನಕ. ತಂದೆ ಮಕ್ಕಳ ಮೇಲೆ ಜಗಳ ಆಡಲಿಕ್ಕೆ ಭಯಪಡಲ್ಲ, ಮಕ್ಕಳು ತಂದೆ ಮೇಲೆ ಜಗಳ ಆಡಲಿಕ್ಕೆ ಭಯಪಡಲ್ಲ. ಮತ್ತು ಭಯಪಟ್ಟು ಓಡಿ ಹೋಗೋದು ಭಗವದ್ಗೀತೆ ಹೇಳಿ ನಮಗೆ ಯಾಕೆ ಅಂದರೆ, ಇಲ್ಲಿ ಭಯಪಟ್ಟು ಓಡಿ ಹೋಗತಕ್ಕಂಥದ್ದು ಅಷ್ಟೇ ಅಲ್ಲ. ಮತ್ತು ಯಾಕಪ್ಪ ಓಡಿ ಹೋಗ್ತಿದ್ದ, ಯುದ್ಧಕ್ಕೋಸ್ಕರ ಬಂದ. ಆದರೂ ಅಲ್ಲಿ ನೋಡ್ದ, ಯಾರ್ಯಾರು ಯುದ್ಧ ಮಾಡಬೇಕು, ರಥ ನಿಲ್ಲಿಸು ಅಂದ. ಕೃಷ್ಣ ಪರಮಾತ್ಮ ನಿಲ್ಲಿಸ್ದ. ನೋಡ್ತಾನೆ, ಮಮ ಬಾಂಧವ, ಅಯ್ಯಯ್ಯೋ ಎಲ್ಲ ನಂದು ಬಂಧು ಬಳಗನೇ ಇದ್ದಾರೆ, ಇವ್ರ ಹತ್ರ ಯುದ್ಧ ಮಾಡಿ ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ಮತ್ತ್ಯಾಕೆ ರಾಜ್ಯ. ವೈರಾಗ್ಯದ ಮಾತಲ್ಲ ಅದು. ಇನ್ನೋ ರಾಜ್ಯನ ಗೋವಿಂದ ಅನ್ನೋದು ಕೇವಲ ಮೋಹದ ಮಾತು. ನನ್ನವರು ನಂತರ ಎಲ್ಲರೂ ತೆಗೆದುಬಿಟ್ರೆ ಇನ್ಯಾತಕ್ಕೆ ರಾಜ್ಯ? ಅವರೆಲ್ಲರೂ ಇದ್ದರೆ ಆಮೇಲೆ ಬೇಕಾದ ಕೌರವರನ್ನು ಸಾಯಿಸ್ಬಿಟ್ಟು ರಾಜ್ಯ ಆಗೋದು. ಅಂದರೆ ಯಾರಿಗೋಸ್ಕರ ಜೀವನ ಮಾಡ್ತಿದ್ವಿ ನಾವು? ನನ್ನವ್ರಿಗೋಸ್ಕರನೇ. ನೋಡಿ, ಬೇಕಾದ್ರೆ ನನಗೂ ಪ್ರತಿಯೊಬ್ಬ ಮನುಷ್ಯನು ತನಗೋಸ್ಕರ ತಾನು ಜೀವನ ಮಾಡ್ತೀನಿ ಭಾಳ ಅಲ್ಪ, ಬೇರೆಯವ್ರಿಗೋಸ್ಕರ ಅಧಿಕ. ಈಗ 1,20,000 ತನಕ ಈಗಿನ ಕಾಲಕ್ಕೆಲ್ಲ ದುಡ್ಡಿಗೆ ಏನು ಬೆಲೆ ಇಲ್ಲ. 1,20,000 ಸಂಬಳ ಬರುತ್ತೆ. ಇವತ್ತು ತಿನ್ನೋದೆಷ್ಟು?
ಡಾಕ್ಟ್ರ್ ಹೇಳಿದ್ದಾರೆ, ಬರೀ ಲಿಕ್ವಿಡ್ ಫುಡ್ ತಗೋ, ಶುಗರ್ ಸಾಲಿಡ್ ಫುಡ್ ಏನು ತಗೋಬೇಡ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಲಿಕ್ವಿಡ್ ಫುಡ್ಗೆ? ಮಿಕ್ಮದಲ್ಲೇ ಇರೋ ನನ್ನವ್ರಿಗೆ ದೊಡ್ಡ ಮನೆ ಕಟ್ಟಿದ್ದಾರೆ. ಸುಮಾರು ಎಷ್ಟು ಮನೆಗಳಿವೆ ಅಂದರೆ 1 2 3 4 5 6 ಮನೆ 7 ಮನೆ ಇವೆ. ಒಂದು ಮನೆಗೆ ಹೋಗಿದ್ದಾರೆ, 7 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಬಿಲ್ಡಿಂಗ್ ಆಫೀಸ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಯಾರೋ ಒಬ್ಬರು. ಮತ್ತು ಒಂದು ಫಂಕ್ಷನ್ ಹಾಲ್ ಕಟ್ಟಿದ್ದಾರೆ. ಇಷ್ಟೆಲ್ಲ ಕಟ್ಟಿದ್ರು ಅವೇನು ಮಲಗ್ತಾರಪ್ಪ ಅಂದರೆ ಮೂಟೆ ಸಂದಿನಲ್ಲಿ ಒಂದು ಮಂಚ, ಆ ಮಂಚದ ಪಕ್ಕದಲ್ಲಿ ಮಲಗ್ತಾರೆ. ನಾನು ಕೇಳಿದೆ ಅವ್ರನ್ನ, ಇಷ್ಟೊಂದು ಬಿಲ್ಡಿಂಗ್ ಕಟ್ಟಿದ್ದೀರಾ, ಇಷ್ಟು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ದೀರಾ, ನನಗಾದ್ರೂ ಹೋದ ಕಡೆ ಎಲ್ಲ ಒಂದು ಸಪ್ರೇಟ್ ರೂಮ್ ಕೊಡ್ತಾರೆ ಹೌದಾ? ನೀವು ಇಷ್ಟು ಬಿಲ್ಡಿಂಗ್ ಕಟ್ಟಿ ಕೂಡ ಈ ಮೂಟೆ ಸಂದಿ ಮಲಗ್ತಿರಲ್ಲ, ಏನಿದೆ ಅರ್ಥ? ಎಲ್ಲ ನಂದೇ. ಅಂದರೆ ನನ್ನವರು 4 ಜನ ಮಕ್ಕಳು ಸೊಸೆಯರು ಅವರೆಲ್ಲ ಇರಲ್ಲ, ನನ್ನವರು ಅನ್ನತಕ್ಕಂಥವ್ರು ಹೆಚ್ಚು ಜೀವನ ಮಾಡ್ತೀನಿ ನಾನು. ಮನುಷ್ಯ ಹೆಚ್ಚು ಜೀವನ ಮಾಡ್ತಾನೆ. ಈ ನನ್ನವರು ಅನ್ನತಕ್ಕಂಥವರೆಲ್ಲ ದೂರ ಆಗಿಬಿಟ್ರೆ ನಾನು ಹೇಗಿರೋದು? ನನ್ನ ಜೀವನಕ್ಕೆ ಏನು ಅರ್ಥ ಇದೆ ಅಂದ್ಬಿಟ್ಟು ನಾವು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಕ್ಕಂಥದ್ದು ಅರ್ಜುನಂದು ಅಷ್ಟೇ ಸಮಸ್ಯೆ. ನನ್ನವರು ಅನ್ನತಕ್ಕಂಥೆಲ್ಲ ತೆಗೆದುಬಿಟ್ಟು ಯಾಕಪ್ಪ ರಾಜ್ಯ? ಅವರೆಲ್ಲ ಇದ್ದರೆ ರಾಜ್ಯ ಬೇಕು. ಯಾರೊಬ್ಬರು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ಗೃಹ ಪ್ರವೇಶ ಆಯಿತು. ಸರಿ, ಗೃಹ ಪ್ರವೇಶ ಆದಮೇಲೆ ಮನೆಗೆ ಯಾರೋ ಪ್ರಪೋಸ್ ಮಾಡಿದ್ರು, ಚೆನ್ನಾಗಿ ನಡೀತು ಎಲ್ಲ ಕಾರ್ಯಗಳು, ಬಿಲ್ಡಿಂಗು ಚೆನ್ನಾಗಿ ಕಟ್ಟಿರ, ನಾನು ಕಾಂಟ್ಯಾಕ್ಟ್ ಮೋಸ ಗೀಸ ಮಾಡಿದಿರ, ಮಾಡಿದ್ರೆ ನಿಮಗೆ ಅರ್ಥ ಆಗಿರಲ್ಲ. ಯಾಕೆಂದ್ರೆ ಭಾರತ ದೇಶ ಅವೆಲ್ಲ ನಡೆದ್ರೇ ಅರ್ಥ ಆಗಿರಲ್ಲ ಇವರಿಗೆ. ಒಟ್ಟಿನಲ್ಲಿ ಚೆನ್ನಾಗಿ ನಡೀತಿಲ್ಲ, ತಿರುಪ್ತಿಗೆ ಹೋಗ್ಬಿಟ್ಟು ಬಂದು ನಡೀರಿ ಅಂತ ಪ್ಲ್ಯಾನ್ ಆಗ್ತಾರೆ. ಮನೆಗೆ ಎಲ್ಲರೂ ಹೊರಡ್ತಾರೆ ತಿರುಪ್ತಿಗೆ. ಆದರೆ ಯಜಮಾನ್ ಹೇಳ್ತಾರೆ, ಈಗ ತಾನೇ ಗೃಹ ಪ್ರವೇಶ ಆಗಿದೆ, ಬೀಗ ಹಾಕ್ಕೊಂಡು ಹೋಗತಕ್ಕಂಥ ಸರಿಯಲ್ಲ, ನಾನು ಇರ್ತೀನಿ, ನೀವೆಲ್ಲ ಹೋಗುವಲ್ಲಿ ಅಂತ. ಸರಿ, ಮುದ್ಕ ಬಂದಿರೋ ಸಾಕಂತ ಅವ್ರಿಗೆ ಕಾದಿದ್ರೇನೋ, ಆಯಿತು ನಾವು ಹೋಗ್ತೀವಿ, ನೀವು ಇಲ್ಲೇ ಇಲ್ಲಿ ಅಂತ ಹೊರಟೋದ್ರಲ್ಲಿ. ಹೋದರೆ ವಾಪಸ್ ಬರ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತರು. ಇವಾಗ ನಿಜವಾದ ಆ ಮನೆ ಸ್ಮಶಾನ ಕಾಣುತ್ತೋ ಇಲ್ಲ? ಹೋಗಿ ಇವರು ಇಷ್ಟು ದೊಡ್ಡ ಮನೆಯಲ್ಲಿ ನಾನೇ ಏಕಾಂತವಾಗಿ ಧ್ಯಾನ ಮಾಡಿಕೊಂಡು ಭಗವದ್ಗೀತೆ ಅಧ್ಯಯನ ಮಾಡಿಕೊಂಡು ಯಾರನ್ನ ಸ್ವಾಮಿಗೆ ಕಳಿಸ್ಕೊಂಡು ಶಾಸ್ತ್ರ ಕೇಳಿಕೊಂಡು ಜನ್ಮ ಸಾರ್ಥಕ ಮಾಡ್ಕೊಳ್ತೀನಿ. ದೇವರು ಒಳ್ಳೆ ಅನುಕೂಲ ಮಾಡೋದು ಅನಿಸುತ್ತೋ? ಸ್ಮಶಾನವಾಗಿ ಕಾಣುತ್ತೆ. ಯಾಕೆ? ನನ್ನವರು, ನಂದು ಮತ್ತು ಈ ನಾನು ಅನ್ನೋದೇ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರ ನಮ್ಮ ಜೀವನ ಏನಾಗಿದೆ, ಘಟಕುಟ್ಟಿ ಪದ್ಭಾತ ನ್ಯಾಯಸ್ಥಾನಕ್ಕೆ ಯಾವ ರೀತಿ ಟ್ಯಾಕ್ಸ್ ತಪ್ಪಿಸ್ಕೋಬೇಕು ಅಂತ ನಾವು ಪ್ರಯತ್ನ ಎಷ್ಟು ಮಾಡಿದ್ರು, ಟ್ಯಾಕ್ಸ್ ಆಫೀಸರ್ ತಾನೇ ಇದ್ನು, ಅದೇ ರೀತಿ ನಾವು ದುಃಖ ತಪ್ಪಿಸ್ಕೋಬೇಕು, ಸಮಸ್ಯೆ ತಪ್ಪಿಸ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅದೇ ಸಮಸ್ಯೆ ಇರ್ತೀವಿ. ಒಂದು ಸಮಸ್ಯೆ ಪರಿಹಾರ ಆಯಿತು ಅಂದರೆ ಇದೆಲ್ಲ ಪರಿಹಾರವಲ್ಲ, ಅದೇ ಮತ್ತೊಂದು ರೀತಿಯಲ್ಲಿ ಬರುತ್ತೆ. ನೋಡ್ಕೊಳ್ಳಿ ಜೀವನ. ಸ್ವಾಮೀಜಿ ಭಾಳಷ್ಟು ಜನ ಹೇಳ್ತಾರೆ, ನಮ್ಮ ಹುಡುಗನಿಗೆ ಹೆಣ್ಣು ಗೊತ್ತಾಯಿತು, ಭಾಳಷ್ಟು ಪ್ರಯತ್ನ ಮಾಡ್ತಿದ್ವಿ, ನಿಮ್ಮ ಆಶೀರ್ವಾದದಿಂದ ಗೊತ್ತಾಯಿತು ಅಂತಾರೆ. ಭಾಳ ಸಂತೋಷ. ನಾನು ಹೇಳ್ತೀನಿ, ಹೆಣ್ಣು ಗೊತ್ತಾಗಿದೆ ಅಲ್ಲ, ಮದುವೆ ಇಂಥ ಡೇಟ್ ಅಂತ ಹೇಳ್ತೀರ, ಸಂತೋಷ. ನೀವು ಅತ್ತೆ ಮಾವ ಅನ್ನೋ ಅಭಿಮಾನ ಬೆಳೆಸ್ಕೋಬೇಡಿ. ಯಾಕೆ ಹೇಳಿ? ಅತ್ತೆ ಮಾವನ ಅಭಿಮಾನ ಬೆಳೆಸ್ಕೊಂಡ್ರೆ ಮತ್ತೆ ಜಗಳ ಶುರು. ಒಂದೆರಡು ಅಭಿಮಾನ ಬೆಳೆಸ್ಕೊಳ್ಳೋದಾದರೆ ಆ ಹುಡುಗಿಗೂ ತಂದೆ ತಾಯಿ ಆ ರೀತಿ ಪವಿತ್ರವಾಗಿರಬೇಕು. ಇಲ್ಲ, ಮದುವೆ ಆಯಿತು, ಮನೆಗೆ ಬಂದರು, ಕುರುಕ್ಷೇತ್ರ ಶುರುವಾಯಿತು, ಇವಾಗ ಹೇಳ್ತಾರೆ ಸ್ವಾಮೀಜಿ ಸರಿ ಹೋಗಲಿಲ್ಲ, ಸಂಬಂಧ ಸರಿ ಹೋಗಲಿಲ್ಲ, ದಿವಸ ಜಗಳ. ಅಂದರೆ ಈಗ ಸೆಟ್ಲ್ ಆಯಿತು ಮದುವೆ ಅಂತ ಪರಿಹಾರ ಆಯಿತು ಒಂದು ಸಮಸ್ಯೆ, ಇವಾಗ ಅದೇ ಇನ್ನೊಂದು ರೂಪದಲ್ಲಿ ಬಂತೋ ಇಲ್ಲ. ಇದೇ ರೀತಿ ನೀವು ಏನು ನೋಡೋದನ್ನು ಒಂದಲ್ಲ ಒಂದು ರೂಪದಲ್ಲಿ ಸಮಸ್ಯೆನಲ್ಲೇ ಪರಿಹಾರ ಅಂದಿದ್ದೆ ಸಮಸ್ಯೆ ಆಗುತ್ತೆ ಮನುಷ್ಯನ ಜೀವನದಲ್ಲಿ. ಯಾಕಪ್ಪ ಈ ಥರ ಆಗಿದೆ ಅಂದರೆ ನಾನು ನನ್ನದು ಅನ್ನತಕ್ಕಂಥದ್ದೇ ಸಮಸ್ಯೆ. ಅದನ್ನು ತೆಗೆದುಹಾಕ್ಕೊಳ್ತಕ್ಕಂಥದ್ದೇ ಮನುಷ್ಯ ಜೀವನ. ಅದನ್ನು ತೆಗೆದುಹಾಕ್ಕೊಳ್ಳಿಕ್ಕೋಸ್ಕರವೇ ಈ ಎಲ್ಲ ಸಾಧನೆ.
ಇವಾಗ ವೆಹಿಕಲಲ್ಲಿ ಬರ್ತಿರ್ಬೇಕಾದ್ರೆ ನಮ್ಮ ರಾಜೇಶಯ್ಯ ಏನೋ ಒಂದು ಪ್ರಶ್ನೆ ಕೇಳೋದು. ಅದು ಯಾವುದೋ ಒಂದು ಪ್ರೋಗ್ರಾಮ್ ಇತ್ತಂತೆ, ಎಲ್ಲ ಘಾಟಿನಲ್ಲಿ ಹೋಗಬೇಕಾಗಿತ್ತಂತೆ. ಈ ಕಾರ್ಯಕ್ರಮ ಬಿಟ್ಟು ಯಾಕೆ ಹೋಗೋದು ಅಂತ ಹೋಗಲಿಲ್ಲ ಅಂದರು. ನಿಜವಾದ ಸಂತೋಷನೇ. ಯಾಕೆಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಸಾಧನೆಯೂ ಎಲ್ಲ ದೇವತ ಆರಾಧನೆಯೂ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಅಂದರೆ ಜ್ಞಾನ ಯೋಗ ವ್ಯವಸ್ಥಿತಿ ಗುರು ಹತ್ರ ಕರ್ಕೊಂಡೋಗುತ್ತೆ. ಗುರು ಹತ್ರ ಕರ್ಕೊಂಡೋಗಿ ಆ ಜ್ಞಾನ ಅನ್ನತಕ್ಕಂಥ ತೆಗೆದುಹಾಕಿ ಸ್ವಸ್ವರೂಪ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಮ್ಮ ಎಲ್ಲ ಸಾಧನೆಗಳು, ಎಲ್ಲ ಪೂಜೆಗಳು ಎಲ್ಲನೂ. ಈಗ ಆ ಪ್ರವಚನ ಕೇಳತಕ್ಕಂಥ ಅವಕಾಶ ಸಿಕ್ಕಿದೆ ಅಂದಾಗ ಇಲ್ಲಿ ಬಿಟ್ಟು ಮತ್ತೆ ಇನ್ನೆಲ್ಲ ಹೋಗ್ತೀವಿ ಅಂದರೆ ಏನಾಯ್ತು ಅರ್ಥ? ನಾನು ಹೇಳಿದೆ ಒಳ್ಳೆಯದು ಮಾಡಿದ್ರಿ. ಶ್ರವಣದ ಅವಕಾಶ ಇದೆ ಅಂದಾಗ ಮತ್ತೆ ಇನ್ಯಾವ ಇದಕ್ಕೆ ಹೋಗ್ಬಾರ್ದು. ಶ್ರವಣದ ಅವಕಾಶ ಇಲ್ಲ, ಮನಸ್ಸು ಅಧ್ಯಯನದಲ್ಲಿಲ್ಲ ಅಂದಾಗ ಲೌಕಿಕಕ್ಕೆ ಹೋಗುತ್ತೆ ಅಂದಾಗ ಬೇರೆ ಸಾಧನೆಗಳಿಗೆ ಹೋಗ್ಬೇಕು ನಾವು. ಆದ ಕಾರಣ ಈ ಶ್ರವಣ ಅನ್ನತಕ್ಕಂಥದ್ದು ಅವಕಾಶ ಸಿಕ್ಕಿದೆ. ಏಕಾಗ್ರತೆಯಿಂದ ಕೇಳಿ ನಾನು ನನ್ನದು ಅನ್ನತಕ್ಕಂಥ ತೆಗಿಬೇಕಾದರೆ ಓಯ್ ನೋಡಪ್ಪ ಈ ಕಡೆ ತಿಳಿಸಿ ಸುಮ್ಮನೆ ಕೂತಿರೋ. ಸುಲಭ, ಭಾಳ ಸುಲಭ ಅರ್ಥ ಮಾಡ್ಕೊಳ್ಳೋದು. ಆದರೆ ನಮ್ಮ ಅಂತಃಕರಣ ಅಂತಕ್ಕಂಥದ್ದು ತಯಾರಾಗಬೇಕು. ನೋಡಿ ಕೃಷ್ಣ ಪರಮಾತ್ಮ ಅರ್ಜುನ ಪ್ರಶ್ನೆ ಕೇಳಿದ್ದ. ಏನು ಪ್ರಶ್ನೆ ಕೇಳಿದ್ದ? ಏನು ಪ್ರಶ್ನೆ ಕೇಳಿದ್ದ? ಯಾರು ಜ್ಞಾಪಕ ಇದೆಯೋ? ನಾನು ಎಲ್ಲೋ ಒಂದು ಸಾನೆಪಲ್ಲಿ ಅಂತ ಒಂದು ಕಡೆ ಹೋಗಿದ್ದೆ. ಅಲ್ಲಿ ಈ ಥರ ನಮ್ಮ ಪ್ರಶ್ನೆ ಆಗಿದೆ. ಅಲ್ಲಿ ಯಾರೋ ಬಾಯಪ್ಪ ఈయనేం ప్రవచనం చెప్తున్నాడా ఆంధ్రాదు, ఈయనేం ప్రవచనం చెప్తున్నాడా ಟ್ಯೂಷನ್ చెప్తున్నాడా ಅಂದರು. ಅದೇ ಪ್ರವಚನ ಹೇಳೋದು ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು, ಅರ್ಥ ಆಗಲಿ ಬಿಡಲಿ ಸುಮ್ಮನೆ ಹೇಳ್ಕೊಂಡು ಹೋಗು. ಪ್ರಶ್ನೆ ಹಾಕಿದ್ರೆ ನಾವು ಮಕ್ಕಳೇ, ಮತ್ತು ಏನು ಅರ್ಥ ಇವಕ್ಕೆಲ್ಲ ಪ್ರತಿಯೊಂದು ಸ್ಟೆಪ್ಪು ಅರ್ಥ ಮಾಡ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು, ಅಷ್ಟೆಲ್ಲ ಬದಲಾವಣೆ ಆಗಬೇಕು. ಸೊ ಅರ್ಜುನ ಪ್ರಶ್ನೆ ಹಾಕಿದ್ದ. ಏನು ಪ್ರಶ್ನೆ ಹಾಕಿದ್ದ? ಇವಾಗ ಪುಸ್ತಕ ನೋಡೋಣ ಸನ್ನಿ ಜ್ಞಾಪಕ ಇರಲ್ಲ. ಸನ್ಯಾಸ ಮತ್ತು ತ್ಯಾಗ ಎರಡು ಒಂದೇನಾ ಮತ್ತು ಬೇರೆ ಬೇರೆನಾ ಅಂತ ಪ್ರಶ್ನೆ ಹಾಕಿದ್ದ. ನಾವು ಅದನ್ನು ಕೇಳಿದ್ವಿ, ನಮಗೆ ಸನ್ಯಾಸ ಬೇಕಾದ್ರೆ ತ್ಯಾಗ ಬೇಕಲ್ಲ, ಬಿಟ್ಬಿಟ್ವಿ. ಈ ಥರ ಆದ ಪ್ರಯೋಜನ ಇಲ್ಲ, ಅಲರ್ಟಾಗಿರಿ. ಸನ್ಯಾಸ ಮತ್ತು ತ್ಯಾಗ ಅನ್ನೋದಕ್ಕೆ ಒಂದೇನೆ. ಆದರೆ ಅಲ್ಲಿ ಒಬ್ಬೊಬ್ಬರನ್ನೊಂದು ರೀತಿ ಹೇಳ್ತಾರೆ. ಕರ್ಮ ಅನ್ನತಕ್ಕಂಥನ್ನು ತ್ಯಾಗ ಮಾಡಬೇಕು ಅಂತಾರೆ. ಕರ್ಮ ತ್ಯಾಗ ಮಾಡತಕ್ಕಂಥ ಸರಿಯಲ್ಲ ಅಂದ್ಬಿಟ್ಟು ಆ ಕರ್ಮ ಮಾಡಬೇಕಾದ್ರೆ ಏನೇನಿದೆಯೋ ಅದನ್ನೆಲ್ಲ ಸತ್ವ ರಜಸ್ ತಮಸ್ ಅನ್ನತಕ್ಕಂಥದ್ದು ವಿವರಣೆ ಮಾಡಿ ಎಲ್ಲ ನಾವು ತಮೋಗುಣದಿಂದ ಬಿಡಿಸ್ಕೊಂಡು ರಜೋಗುಣದಿಂದ ಬಿಡಿಸ್ಕೊಂಡು ಸಾತ್ವಿಕವಂಥ ಗುಣದಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನು ಹೇಳಿ, ಮತ್ತು ಯಾವ ಕರ್ಮಗಳು ಮಾಡಬೇಕು ಅಂದಾಗ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನತಕ್ಕಂಥ ವರ್ಣಾಶ್ರಮ ಧರ್ಮಗಳನ್ನು ವಿವರಣೆ ಮಾಡುವ ಪರಮಾತ್ಮ. ಅವರ ನಾನು ಸಲ ಹೇಳಿದೆ, ಮಧು ಜೈನ್ ಅನ್ನತಕ್ಕಂಥ ಒಬ್ಬರು ಇಂಡಿಯಾ ಟುಡೇ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು. ಈಗಲೂ ಬರುತ್ತೆ ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲೂ ಬರ್ತಿತ್ತು ಮತ್ತು ತೆಲುಗಿನಲ್ಲೂ ಬರ್ತಿತ್ತು. ಆ ತೆಲುಗು ಮ್ಯಾಗ್ಝಿನಲ್ಲಿ ಮಧು ಜೈನ್ ಅನ್ನತಕ್ಕಂಥವ್ರು ಬರೆದಿದ್ರು, ಎಲ್ಲಿ ತನಕ ಮತ್ತೆ ವರ್ಣಾಶ್ರಮ ವ್ಯವಸ್ಥೆ ಬರಲ್ವೋ ಅಲ್ಲಿನ ತನಕ ದೇಶ ಉದ್ಧಾರ ಆಗೋಲ್ಲ ಅಂತ ಭಾಳಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ. ಬಟ್ ಅದನ್ನೇ ರಾಜಕೀಯ ವ್ಯಕ್ತಿ ಎಲ್ಲರೂ ಒಂದು ಮಾಡ್ತೀವಿ ಅಂತ ಕೆಡಿಸ್ಬಿಟ್ರು. ಇವತ್ತು ಏನು ಮಾಡೋಕ್ಕೂ ಗೊತ್ತಿಲ್ಲ. ಇಲ್ಲಿ ಅದರಲ್ಲಿ ಬ್ರಾಹ್ಮಣ ಅಂದೇನು, ಕ್ಷತ್ರಿಯ ಅಂದೇನು ಅನ್ನತಕ್ಕ ನೋಡಿರಿ. ಈಗ ವೈಶ್ಯ ಮತ್ತು ಶೂದ್ರ ಅಂದರೆ ಅವ್ರ ಕರ್ಮ ಏನು ಅನ್ನತಕ್ಕಂಥದ್ದು ನೋಡಿ ಮುಂದಕ್ಕೆ ಹೋಗೋಣ. ನಲವತ್ನಾಲ್ಕನೇ ಶ್ಲೋಕ, 15ನೇ ಇದೆ, 44ನೇ ಶ್ಲೋಕ.
ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಶ್ರೀಭಗವಾನುವಾಚ ಕೃಷಿಕೌ ರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿಕೌ ರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ವ್ಯಾಪಾರ ಅನ್ನತಕ್ಕಂಥದ್ದು ವೈಶ್ಯಕರ್ಮ ಸ್ವಭಾವಜಂ. ವೈಶ್ಯಕರ್ಮ ಸ್ವಭಾವ ಅನ್ನತಕ್ಕಂಥ ಯಾವ ರೀತಿ ಬಂದಿದೆ ಮರಿಬಾರ್ದು. ಯಾವ ರೀತಿ ಬಂದಿದೆ ಅಂತ ಹೇಳಿದ್ರು, ಪೂರ್ವಜನ್ಮದ ಸಂಸ್ಕಾರದಿಂದ ಈಗ ನಮ್ಮಲ್ಲಿ ಆ ಪೂರ್ವಜನ್ಮದ ಸಂಚಿತ ಸಂಸ್ಕಾರ ಅನ್ನೋದೇನಿತ್ತು ಅದರಿಂದ ಕೆಲವು ಕರ್ಮಗಳು ಫಲ ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಅದನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಬಂದಿದೆ. ಅಂದಾಗ ಜನ್ಮ ಜನ್ಮಗಳಲ್ಲಿ ಏನು ಸಂಸ್ಕಾರ ಹೊತ್ಕೊಂಡ್ಬಂದಿದ್ದೀವೋ ಇವಾಗ ಯಾವ ಕರ್ಮಗಳು ಇಲ್ಲಿ ಫಲ ಕೊಡಲಿಕ್ಕೋಸ್ಕರವಾಗಿ ಪ್ರಾರಂಭ ಆಗಿದೆಯೋ ಅದು ನಮ್ಮ ಸ್ವಭಾವ. ಇದನ್ನು ಯಾವ ಗೌರ್ಮೆಂಟ್ನ ಬೇರೆ ರೂಲ್ ಮಾಡಬೇಕು, ತಪ್ಪಿಸ್ಲಿಕ್ಕಾಗಲ್ಲ. ಯಾಕೆ ಆ ಸ್ವಭಾವ ಅನ್ನತಕ್ಕ ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ನೋಡಿ ಬೇಕಾದ್ರೆ ಮನೆಗಳಲ್ಲಿ ಈಗಿನ ಕಾಲಕ್ಕೆ ಇಬ್ಬರು ಮಕ್ಕಳು ಇರ್ತಾರೆ ಅಥವಾ ಒಂದು ಎರಡು ಇರುತ್ತೆ ಅಂತ ಇಟ್ಕೊಳ್ಳಿ. ಅದೇ ತಂದೆ ತಾಯಿ ಮಕ್ಕಳು, ಒಬ್ಬ ಚೆನ್ನಾಗಿ ಓದ್ತಿರ್ತಾನೆ ಆಯಿತಾ, ಯಾವುದೇ ಒಂದು ಅನ್ಯ ವ್ಯವಹಾರಕ್ಕೆ ಹೋಗಲ್ಲ. ತನ್ನ ಕಾಲೇಜು ಪುಸ್ತಕಗಳು ಮತ್ತು ಟೈಮ್ ಸಿಕ್ಕಿದ್ರೆ ಯಾರೋ ನನ್ನ ಮಗುವಿದೆ SL ಭೈರಪ್ಪ, RK ನಾರಾಯಣ, ವಿವೇಕಾನಂದ ಇಂಥ ಪುಸ್ತಕಗಳೇ ಓದುತ್ತಾ ಮಗು, ಬೇರೆ ಯಾವುದಕ್ಕೆ ಹೋಗಲ್ಲ. ಬಾಯ್ ಫ್ರೆಂಡ್ ಈ ಫ್ರೆಂಡ್ ಅಂತ ಸರಿ ಹೋಗಲ್ಲ. ಅದೇ ಅವರ ಸಂಬಂಧಿಕರಲ್ಲಿ ಇನ್ನೊಬ್ಬರು ಅದೇ ಮನೆಗಿರತಕ್ಕಂಥವ್ರು ಮತ್ತು ಅವಳಿಗೆ ನೋಡಿದ್ರೆ ಕಾಲೇಜ್ಗಳು ಎಲ್ಲೋಗಿರೋಲ್ಲ, ಕಾಲೇಜಲ್ಲಿರೋಲ್ಲ, ಮನೆಗೂ ಇರೋಲ್ಲ. ಯಾಕಪ್ಪ? ಸ್ವಭಾವ ಅನ್ನತಕ್ಕಂಥದ್ದಿದೆ, ಜನ್ಮ ಜನ್ಮಗಳ ಸ್ವಭಾವ ಅನ್ನತಕ್ಕಂಥದ್ದು. ಅದನ್ನು ನಾವು ಪ್ರಯತ್ನಪೂರ್ವಕ ಬದಲಾಯಿಸ್ಬೋದೇ ಹೊರತು ಗುರು ಪ್ರಯತ್ನ ಮಾಡ್ತಾರೆ ಬದಲಾಯಿಸಲಿಕ್ಕೆ. ನಾವು ಹೀಗೆ ನೀನು ಹೇಳ್ಕೊಂಡು ಹೋಗಿ ನಾನು ಹೀಗೆ ಇರೋದು ಅಂದರೆ ಏನು ಮಾಡೋಕ್ಕಾಗಲ್ಲ. ನಾವೇ ಪ್ರಯತ್ನಪೂರ್ವಕ ಬದಲಾವಣೆ ಮಾಡ್ಕೋಬೋದು ಹೌದಾ. ಅದರಲ್ಲಿ ಯಾರಿಗಾದರೆ ರಜೋಗುಣ ಅನ್ನತಕ್ಕಂಥ ಪ್ರಾಧಾನ್ಯವಾಗಿದ್ದು ತಮೋಗುಣ ಎರಡನೇ ಸ್ಥಾನದಲ್ಲಿರುತ್ತೋ ಅಂಥವರು ವೈಶ್ಯ ಅಂತ ಹೇಳ್ತಾರೆ. ಅವರಿಗೆ ಕೃಷಿ, ಗೋರಕ್ಷೆ ಮತ್ತು ವಾಣಿಜ್ಯ ಅನ್ನತಕ್ಕಂಥದ್ದು ಸ್ವಭಾವಜಂ ಮತ್ತು ಶೂದ್ರಸ್ಯಾಪಿ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ. ಈ ಮೂರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ಸೇವೆ ಮಾಡತಕ್ಕಂಥದ್ದು ಶೂದ್ರನ ಕೆಲಸ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ ಇದರಲ್ಲಿ. ಮತ್ತು ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಕರ್ಮಗಳನ್ನು ನಾವು ನೋಡೋದು ಹೌದಾ. ಈಗ ಮುಂದಿನ ಒಂದು ಇದರಲ್ಲಿ ಈ ಕರ್ಮಗಳನ್ನು ತಮ್ಮ ತಮ್ಮ ವರ್ಣಾಶ್ರಮದವರ ಪ್ರಕಾರ ವರ್ಣಾಶ್ರಮದವರ ಪ್ರಕಾರ ಅಂದರೆ ವರ್ಣ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ವರ್ಣ ಅನ್ನೋ ಶಬ್ದನೂ ಭಾಳಷ್ಟು ಚೆನ್ನಾಗಿದೆ. ಇವಾಗ ನೀವು ಯಾರ ಹತ್ರ ವ್ಯವಹಾರ ಮಾಡ್ತಿರ್ತೀರ, ಆ ಹಬ್ಬ ಅವನ ಬಣ್ಣ ಇವತ್ತು ಗೊತ್ತಾಯಿತು ಅಂತೂ ಇಲ್ಲ, ಅವನ ಬಣ್ಣ ಇವತ್ತು ಗೊತ್ತಾಯಿತು. ಅದೇನರ್ಥ? ಅವನ ಒಳಗಡೆ ಸ್ವಭಾವ ಅನ್ನತಕ್ಕ ಇತ್ತು, ನಮ್ಗೆ ಅರ್ಥ ಆಗಲಿಲ್ಲ. ಇವ್ನು ಭಾಳ ನಮಗೆ ಏನೋ ಅಂದ್ಕೊಂಡು ಕೊನೆ ಇವತ್ತು ಗೊತ್ತಾಯಿತು ಅವನ ನಿಜ ಸ್ವರೂಪ. ಯಾಕೆಂದರೆ ಜನ್ಮ ಜನ್ಮಗಳು ಏನು ಮಾಡ್ಕೊಂಬಂದಿದ್ದೋ ಅದೇ ಗುಣ ಇದೆಯೇ ಹೊರತು ಅದೇನು ಬದಲಾವಣೆ ಆಗತಕ್ಕಂಥದ್ದು ಸಾಧ್ಯವಿಲ್ಲ. ಅಂದಾಗ ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥದ್ದನ್ನು ಹೇಳಿದರು. ಸೊ ಇವರು
ಯಾರ್ಯಾರು ಯಾವ್ಯಾವ ಕುಟುಂಬದಲ್ಲಿ ಹುಟ್ಟಿಯರೋ ಅದೇ ಅವರ ಸ್ವಭಾವ. ವೈಶ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ಗುಣ ಇದೆ ಆದ ಕಾರಣ, ಆ ಸ್ವಭಾವ ಇದೆ ಆದ ಕಾರಣ ಆ ಕುಟುಂಬದಲ್ಲಿ ಹುಟ್ಟಿಯೋರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಅದೇ ಸ್ವಭಾವ ಆದ ಕಾರಣ ಹುಟ್ಟಿದ್ದಾರೆ. ಸೊ ಈ ಕರ್ಮಗಳನ್ನು ವರ್ಣಾಶ್ರಮ ಧರ್ಮದ ಪ್ರಕಾರ ಯಾರ್ಯಾರು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಆ ಕರ್ಮದ ಫಲ ಅನ್ನತಕ್ಕಂಥದ್ದು ಬರುತ್ತೆ. ಅಂದರೆ ನನ್ನ ದಿವಸ ಯಾರೋ ಕೇಳ್ತಿದ್ರು ಸ್ವರ್ಗ ನರಕ ಇವೆಲ್ಲ ಇದೆಯಾ ಅಂತ. ಶಾಸ್ತ್ರ ಪ್ರಮಾಣ ಇದೆ, ಮತ್ತು ತೋರಿಸಿ ಅಂದರೆ ತೋರಿಸ್ಲಿಕ್ಕಾಗಲ್ಲ. ವೇದಗಳ ಪ್ರಮಾಣ ಪ್ರಕಾರ ಒಪ್ಕೋಬೇಕು ಅಲ್ಲ. ಮತ್ತು ಸ್ವರ್ಗ ಕಾಮ ಹೀಗೆ ಇತ್ತ, ಸ್ವರ್ಗ ಬೇಕಂದ್ರೆ ಇಂಥ ಯಜ್ಞ ಮಾಡೋನಂತೆ ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋದಾಗ ಗೊತ್ತಾಗುತ್ತೆ ಅಲ್ಲ. ಅಷ್ಟೇ ಹೊರತು ಇಲ್ಲೇ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು. ಮತ್ತು ಆ ರೀತಿ ಕರ್ಮಗಳನ್ನು ಮಾಡಿಕೊಂಡು ನಾವು ಜನ್ಮಗಳಲ್ಲಿ ಆ ಸ್ವರ್ಗ ಲೋಕಕ್ಕೋ ಇನ್ನೊಂದು ಲೋಕಕ್ಕೋ ಹೋಗಿ ಮತ್ತೆ ಇದೇ ಪೃಥ್ವಿ ಮೇಲೆ ಜನ್ಮ ಅನ್ನತಕ್ಕಂಥದ್ದು ಬಂದಾಗ ವಿಶಿಷ್ಟ ದೇಶ, ಜಾತಿ, ಕುಲ, ಧರ್ಮ, ಆಯು, ಶ್ರುತ, ವೃತ್ತ, ವಿತ್ತ, ಸುಖಮೇಧ ಸಹ ಜನ್ಮ ಪ್ರತಿಪದ್ಯಂತೆ. ಮತ್ತೆ ಜನ್ಮ ಬಂದರೆ ಎಲ್ಲಿ ಹುಟ್ಟಬೇಕು ಅದ, ಎಲ್ಲಿ ಹುಟ್ಟಬೇಕು, ವಿಶಿಷ್ಟ ದೇಶ, ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ಕುಲದಲ್ಲಿ ಹುಟ್ಟಬೇಕು, ಮತ್ತು ಯಾವ ಧರ್ಮದಲ್ಲಿ ಎಷ್ಟು ವರ್ಷ ಬದುಕಿರಬೇಕು, ಇದೆಲ್ಲನೂ ನಿಶ್ಚಯ ಬಂದ್ಬಿಡ್ತೀವಿ. ನಾವೇ ಸ್ವತಃ ನಾನು ಇಂಥ ಕುಟುಂಬದಲ್ಲಿ ಹುಡ್ತೀನಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನೀವೆಲ್ಲ ಯೋಚನೆ ಮಾಡಿ, ನೀವು ಹುಟ್ಟಲಿಕ್ಕೆ ಮುಂಚೆ, ಆ ತಾಯಿ ಗರ್ಭ ಸೇರ್ಕೊಳ್ಳಿಕ್ಕೆ ಮುಂಚೆ ಯಾರನ್ನ ಕೇಳೋದು ನಿಮ್ಮನ್ನು, ನೀನು ಎಲ್ಲಿ ಹುಡ್ತೀಯಾ? ನಾವು ನಿಜವಾಗ್ಲೂ ಒಂದು ವೇಳೆ ಕೇಳಿದರೆ ನಾವೆಲ್ಲ ಬಹುಶಃ ನೆಹರು ಫ್ಯಾಮಿಲಿಯಲ್ಲಿ ಸೆಲೆಕ್ಟ್ ಮಾಡ್ತಿದ್ವಿ. ಯಾಕೆಂದರೆ ಆ ಫ್ಯಾಮಿಲಿಲಿ ಹುಟ್ಟಿದ್ರೆ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗ್ಬೋದು ಎಂಥವನಾದ್ರು ಹೌದಾ. ಇಲ್ಲೆಲ್ಲ ಹುಟ್ಟಿ ಸುಮ್ಮನೆ ಒದ್ದಾಡೋ ಬದಲು ಅಂಥ ಫ್ಯಾಮಿಲಿ, ಬಿರ್ಲಾ ಫ್ಯಾಮಿಲಿ ಈ ಥರ ಸೆಲೆಕ್ಟ್ ಮಾಡ್ತಿದ್ವಿ. ಬಿರ್ಲಾ ಅವ್ರಿಗೆ ಸಂತಾನ ಇಲ್ಲ, ಯಾರೋ ಅನಾಥ ಆಸ್ತಿಯನ್ನು ಹುಡುಗ ತೊಗೊಂಡು ಸಾಕಿ ಅವನಿಗೆಲ್ಲ ಆಸ್ತಿನೂ ಬಂತು, ಮೊನ್ನೆ ರಿಟೈರ್ಡ್ ಆದ. ಅಂದರೆ ಇಲ್ಲ, ಆ ಕರ್ಮ ಪ್ರಕಾರ ಎಲ್ಲಿ ಬರಬೇಕಾದ್ರೆ ಬರುತ್ತೆ. ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ನಾನು ಹೇಳಿದ್ದೀನಿ, ಆಯು, ವಿತ್ತ, ಕರ್ಮ, ವಿದ್ಯಾ, ನಿಧನ. ಆಯು ಎಷ್ಟು ವರ್ಷ ಬದುಕಿರ್ಬೇಕು, ನಾವು ಏನು ವಿದ್ಯೆ ಕಲಿಬೇಕು ಅಲ್ಲ, ಎಷ್ಟು ಭೌತಿಕ ಸಂಪತ್ತು ಅನುಭವಿಸ್ಬೇಕು. ಆಯು, ವಿತ್ತ, ಕರ್ಮ, ಏನು ಕರ್ಮ ಮಾಡಬೇಕು ಈ ಜಗತ್ತಲ್ಲಿ. ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನಾಗಬೇಕು. ವಿದ್ಯೆ, ಎಷ್ಟು ವಿದ್ಯೆ ಕಲಿಬೇಕು ಹೌದಾ. ನಿಧನ, ಮರಣ ಯಾವ ರೀತಿ ಯಾವುದು ಬರಬೇಕು ಅನ್ನೋದು ನಿಶ್ಚಯ ಆಗ್ಬಿಟ್ಟಿರುತ್ತೆ. ನಾವು ಎಷ್ಟು ಪ್ರಯತ್ನ ಅದರಲ್ಲೇ ಅಷ್ಟೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ. ಆದರೆ ಈಗಿನ ಕಾಲಕ್ಕೆ ವರ್ಣಾಶ್ರಮ ವ್ಯವಸ್ಥೆ ಅನ್ನತಕ್ಕಂಥದ್ದಿಲ್ಲ. ಬ್ರಾಹ್ಮಣರು, ಯಾರನ್ನ ತಪ್ಪಾಗಿ ತಿಳಿಯೋಡಿ, ಬ್ರಾಹ್ಮಣರು ಸುಮ್ಮನೆ ಬ್ರಾಹ್ಮಣರು ಅಂತಾರೆ ಹೊರತು ಆ ಬ್ರಾಹ್ಮಣ್ಯ ಅನ್ನತಕ್ಕಂಥದ್ದಿಲ್ಲ. ರಾಜರು ಅಂದರೆ ಕ್ಷತ್ರಿಯರು ಹೌದಾ, ಆದಷ್ಟು ಓಟು, ನೋಟು ಮತ್ತು ಲಂಚ ಇಷ್ಟಲ್ಲೇ ಇರ್ತಾರೆ ಹೊರತು ಪ್ರಜೆಗಳು ನೋಡ್ಕೊಳ್ತಕ್ಕಂಥದ್ದೇ ನಮ್ಮ ಜೀವನ. ನನ್ನ ದಿವಸ ಹೇಳಿದ ಮಯೂರಧ್ವಜ ತನ್ನ ಶರೀರವನ್ನೇ ಅರ್ಧ ಕಟ್ ಮಾಡಿಕೊಟ್ಟ. ತನ್ನ ರಾಜ್ಯದಲ್ಲಿ ಯಾರೋ ಒಬ್ಬ ಹುಡುಗ ಪ್ರಾಣ ಹೋಗುತ್ತೆ, ನಿನ್ನ ಶರೀರ ಅರ್ಧ ಕೊಟ್ಟರೆ ಪ್ರಾಣ ಉಳಿಯುತ್ತೆ ಅಂತ ರಾಜ ತಯಾರಾಗಿ ಅರ್ಧ ಮಾಡಿ ಕೊಟ್ಟ ಹೌದಾ. ಜನಗಳು ಸಾಯಿಸಿ ಯುದ್ಧ ಮಾಡೋದು ಬೇಡ ಅಂದ್ಬಿಟ್ಟು ಇಕ್ಷ್ವಾಕು ಮಹಾರಾಜು ತನ್ನ ರಾಜ್ಯವನ್ನೇ ದಾನ ಮಾಡಿದ. ಹಾಯಾಗಿರಲಿ, ಈ ಜನನೂ ಹಾಯಾಗಿರಲಿ, ಆ ಜನನೂ ಹಾಯಾಗಿರಲಿ, ನಾನು ರಾಜ ಅನ್ನಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡೋದು ಬೇಡ ಅಂತ ನಮ್ಮ ಅದರಲ್ಲೂ ಹೋಗ್ಬಿಟ್ಟಿದೆ. ಶೂದ್ರರಲ್ಲೂ ನಾವ್ಯಾಕೆ ಎಲ್ರಿಗೂ ಸೇವೆ ಮಾಡಬೇಕು ಅನ್ನತಕ್ಕ ದೃಷ್ಟಿಯಿಂದ ಅವರು ಬದಲಾವಣೆ ಆಗಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನಿಜವೂ ಶೂದ್ರ ಕರ್ಮನೇ ಬೆಸ್ಟು. ಬ್ರಾಹ್ಮಣಕ್ಕಿನ್ನ ಮತ್ತು ಕ್ಷತ್ರಿಯಗಿನ್ನ ಮತ್ತು ವೈಶ್ಯಗಿನ್ನ ಶೂದ್ರ ಆಗಿರೋದು ಬೆಸ್ಟ್. ಯಾಕೆಂದರೆ ಏನು ಜವಾಬ್ದಾರಿ ಇರಲ್ಲ, ಸ್ವಲ್ಪ ಸೇವೆ ಮಾಡು, ಅವ್ರ ಜೀವನ ಎಲ್ಲ ನೋಡ್ಕೊಳ್ತಾರೆ. ಹಿಂದಿನ ಕಾಲಕ್ಕೆ 1950 ಇಸ್ವಿ ಕೂಡ ನೋಡ್ತಿದ್ದೆ ನಾನು. ಯಾವುದೋ ಮನೆಗೆ ಸೇವೆ ಮಾಡ್ಕೊಂಡಿರೋನು ಅವ್ರಿಗೆ
ಅನ್ನ ಎಲ್ಲ ವ್ಯವಸ್ಥೆನೂ ಮಾಡೋರು, ಮದುವೆನೂ ಮಾಡೋರು, ಅವ್ರ ಸಂಸಾರನ ಅವನೇ ಅದು ಯಾರು ಯಜಮಾನ ನೋಡ್ಕೊಂಡು ಆರಾಮ ಹೋದಲ್ಲ. ಬಟ್ ಅವರೆಲ್ಲೂ ಬದಲಾವಣೆ ಮಾಡಿಬಿಡ್ತು. ವೈಶ್ಯರು ಮಾತ್ರ ಕೃಷಿ ಬಿಟ್ಬಿಟ್ರು, ಗೋರಕ್ಷಣೆ ಬಿಟ್ಟರು, ಮತ್ತು ಯಾವ್ದು ಇಟ್ಕೊಂಡಿದ್ದಾರೆ? ವ್ಯಾಪಾರವನ್ನು ಇಟ್ಕೊಂಡಿದ್ದಾರೆ. ನಿಜ ಎಷ್ಟು ಅರ್ಥಗರ್ಭಿತ ಮಾಡಿದ್ದಂದರೆ ಕೃಷಿ ಮತ್ತು ಗೋರಕ್ಷೆ ಮತ್ತು ವ್ಯಾಪಾರ. ವೈಶ್ಯರು ಯಾಕಪ್ಪ ಇಟ್ಟಿತ್ತು ಅಂದರೆ, ವೈಶ್ಯ ಅಂದರೆ ಯಾರು? ಆ ಒಂದು ಊರಲ್ಲಿ ಜನರಿಗೆ ಏನು ಬೇಕೋ ಅದನ್ನು ಯೋಚನೆ ಮಾಡಿ ತಗೊಂಬಂದು ಎಲ್ರಿಗೂ ಕೊಡಬೇಕು. ಅದಕ್ಕೋಸ್ಕರ ಆ ಊರಲ್ಲಿ ಏನೇನು ಬೆಳೆ ಬೆಳಿಬೋದೋ ಆ ಬೆಳೆಯನ್ನು ಬೆಳೆದು ಯಾವುದನ್ನ ಆ ಊರಲ್ಲಿ ಬೆಳೆ ಬೆಳೀಲಿಕ್ಕಾಗಲ್ವೋ ಅದನ್ನು ಹೊರಗಡೆಯಿಂದ ತಂದು ಸಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಕೃಷಿ ಮತ್ತು ವಾಣಿಜ್ಯ, ಕೃಷಿ ಮತ್ತು ವ್ಯಾಪಾರ ಅವ್ರ ಹತ್ರ ಕೊಟ್ಟಿದ್ರು. ಇವತ್ತಿನ ದಿವಸ ನೋಡಿ, ಕೃಷಿ ಬೇರೆ ಹೊರಟೋಯ್ತು, ಇವರ ಹತ್ರ ವ್ಯಾಪಾರ ಮಾತ್ರ ಇದೆ. ಯಾರ ಹತ್ರ? ವೈಶ್ಯ ಹತ್ರ. ಇವಾಗ ಏನು ಮಾಡ್ತಾರೆ? ರೈತ ಬೆಳೆ ಇಡಬೇಕಾದ್ರೆ ರೇಟ್ ಭಾಳ ಜಾಸ್ತಿ ಇರುತ್ತೆ. ಟೊಮೆಟೊ ರೇಟು ವಿಪರೀತ ಇರುತ್ತೆ. ಯಾಕೆ? ಈ ವ್ಯಾಪಾರಸ್ಥರೇ ರೇಟ್ ಜಾಸ್ತಿ ಮಾಡಿರ್ತಾರೆ. ಆಗ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತು, ಜಾಸ್ತಿ ಮಾಡ್ತಾರೆ. ಅದನ್ನು ನೋಡಿ ರೈತ ಏನು ಮಾಡ್ತಾರೆ? ಪ್ರತಿಯೊಬ್ಬರು ಟೊಮೆಟೊ ಬೆಳೀತಾರೆ. ಬೆಳೆ ಬರೋ ಅಷ್ಟೊತ್ತಿಗೆ 20 kg-ಗೆ 30 ರೂಪಾಯಿ ಇರ್ತಾರೆ. ಈ ಅವ್ಯವಸ್ಥೆ ಯಾಕಾಯಿತು? ಕೃಷಿಯನ್ನು ಅವರಿಂದ ತೆಗೆದುಬಿಟ್ರು, ಈ ಅವ್ಯವಸ್ಥೆ ಶುರುವಾಯಿತು. ಗೋರಕ್ಷೆ, ಯಾರು ಕೃಷಿಯನ್ನು ತಕ್ಕಂಗೆ ಮಾಡ್ತಿದ್ದಾರೋ ಅವರಂತಲೇ ಗೋ ಸಂಪದ ಅಂತ ಇದ್ದರೆ ಅವ್ರು ರಕ್ಷಣೆ ಮಾಡಲಿಕ್ಕೆ ಅನುಕೂಲ. ಹೌದಾ? ಇವತ್ತಿನ ದಿವಸ ಈ ಟ್ಯಾಕ್ಟರ್ಸು ಅದು ಇದೆಲ್ಲ ಬಂದ್ಬಿಡ್ತು. ಈ ಓಡಾಡಬೇಕಾದ್ರೆ ನೋಡ್ತೀವಿ ನಾವು, ಟ್ರೈನಲ್ಲಾಗಲಿ ಅಥವಾ ಬಸ್ಸಲ್ಲಾಗಲಿ ಓಡಾಡಬೇಕಾದ್ರೆ ಒಂದು ಹಳ್ಳಿನಲ್ಲೂ ಎತ್ತಿನ ಬಂಡಿ ಕಾಣೋದೇ ಇಲ್ಲ. ಅದಕ್ಕೋಸ್ಕರ ಗೋರಕ್ಷೆ ಅನ್ನೋದು ವೈಶ್ಯ ಬಿಟ್ಬಿಟ್ರು, ಶೂದ್ರರು ಬಿಟ್ಬಿಟ್ರು, ಬ್ರಾಹ್ಮಣರಂತ ಯಾವತ್ತೂ ಅದಕ್ಕೆ ಹೋಗೇ ಇಲ್ಲ. ಇವಾಗ ಯಾರು ಮಾಡಬೇಕು? ಸನ್ಯಾಸಿಗಳು ಮಾಡಬೇಕು ಅಂತ ಇವರು ಇಟ್ಕೊಂಡಿದ್ದಾರೆ ಗೋರಕ್ಷೆನ, ಸನ್ಯಾಸಿ. ಯಾಕೆ ಹೇಳ್ತೀನಿ ಇಷ್ಟು ಅಂದರೆ, ವರ್ಣಾಶ್ರಮ ವ್ಯವಸ್ಥೆ ಅನ್ನತಕ್ಕಂಥದ್ದು ಇಲ್ಲ ಇವಾಗ. ಇಂಥ ಸಮಯದಲ್ಲಿ ಹೋಗಲಿ ನಾವು ವರ್ಣಾಶ್ರಮ ಕರ್ಮಗಳನ್ನು ಮಾಡಿಕೊಂಡು ಸ್ವರ್ಗಾದಿ ಲೋಕಕ್ಕೆ ಹೋಗೋದಾಗಲಿ ಅಥವಾ ಬೇರೆ ದೇವತಾ ಲೋಕಕ್ಕೆ ಹೋಗೋದಾಗಲಿ ಇದೇನೋ ನಮ್ಗೆ ಆಸೆ ಇದೆಯೋ ಅಂದರೆ ಯಾರು ಒಪ್ಪೋದೇ ಇಲ್ಲ ಈಗಿನ ಕಾಲಕ್ಕೆ. ಅಷ್ಟೇ ಅಲ್ಲ, ಸ್ವರ್ಗದ ಸುಖ ಬೇಕು ಅನ್ಸುತ್ತೆ ನಮಗೆ, ಆದರೆ ಬೆಂಗಳೂರಲ್ಲೇ ಸಿಗುತ್ತೆ ಪಕ್ಕದಲ್ಲಿ. ಇನ್ನು ಅಲ್ಲಿಗೆ ಹೋಗ್ಬೇಕು. ಅಷ್ಟೇ ಅಲ್ಲ, ಸ್ವರ್ಗ ಸುಖ ನಾವು ಯೋಚನೆ ಮಾಡಿದ್ರೆ ನಮ್ಮ ಸ್ವರ್ಗ ಸುಖವನ್ನು ಯೋಚನೆ ಸ್ವಲ್ಪ ಯಾರನ್ನ ಯೋಚನೆ ಮಾಡಿದ್ರೆ, ಸ್ವಲ್ಪ ವಿಚಾರ ಮಾಡಿದ್ರೆ ನಮಗೆ ನಿಜವಾದ ಯಾವ ಸ್ವರ್ಗಕ್ಕೆ ಹೋಗಬೇಕು ಅನ್ಸಲ್ಲ. ನಮ್ಮ ಸ್ವರ್ಗದಲ್ಲಿ ಯಾವಾಗ ನೃತ್ಯ ಮತ್ತು ಸಂಗೀತ ಅಷ್ಟು ಬಿಟ್ಟರೆ ಪಾನಿಪುರಿ ಇಲ್ಲ, ಗೋಬಿ ಮಂಚೂರಿ ಇಲ್ಲ, ಇಡ್ಲಿ ಇಲ್ಲ, ವಡೆ ಇಲ್ಲ, ಹಸಿವು ಬಾಯಕ್ಕೆ ಇಲ್ಲ. ಅಲ್ಲಿ ಯಾರನ್ನು ಹೋಗಕ್ಕೆ ಇಷ್ಟ ಬರುತ್ತೋ? ಎಷ್ಟೊತ್ತು ನೋಡ್ತೀರಾ ನೀವು ಸಂಗೀತ ಮತ್ತು ನೃತ್ಯನ? ಹೊಟ್ಟೆಗೆ ಚೆನ್ನಾಗಿ ಬಿದ್ದರೆ ಆಮೇಲೆ ನೋಡ್ಬೋದು. ಹೌದಾ? ಇನ್ನು ಮುಸ್ಲಿಮ್ಸ್ ಹೇಳ್ತಕ್ಕಂಥ ಸ್ವರ್ಗ ಅಂತ ನೋಡ್ರೆ ಈ ಕರೆನಲ್ಲಿನೇ ಸ್ವರ್ಗ ಅವರಿಗೆ. ಯಾಕೆಂದರೆ ಅವರು ಇದು ಮರುಭೂಮಿನಲ್ಲಿ, ಈಗಲೂ ಅಷ್ಟೇ ಮರುಭೂಮಿನಲ್ಲಿದ್ದಾರೆ. ಅವರಿಗೆ ಮರಗಳು ಹಚ್ಚಿಗಿರುತ್ತೆ ಏನಂತಕ್ಕಂಥ ಗೊತ್ತಿಲ್ಲ, ನೋಡೋದೇ ಇಲ್ಲ ಅವರು. ಮತ್ತು ಮಳೆ ಬರೋಲ್ಲ ಕಾಲಕ್ಕೆ. ಅದಕ್ಕೋಸ್ಕರ ಎಲ್ಲಿ ಹಚ್ಚಿಗಿರುತ್ತೋ ಮಳೆ ಬರುತ್ತೋ ಅದೇ ಸ್ವರ್ಗ ಅವರಿಗೆ. ಅವ್ರ ಸ್ವರ್ಗ ಹಾಗೆ ಇರುತ್ತೆ ಅಂತ. ಯಾರೊಬ್ಬ ಬಾಂಬೆಗೆ ಬಂದ, ಅರಬ್ ಕಂಟ್ರಿಯಿಂದ, ಒಂದು ಹೋಟ್ಲಲ್ಲಿದ್ದ. ಮಳೆ ಬಂತು. ಮಳೆ ಬಂದರೆ ಅವನಿಗೆ ಭಾಳ ಖುಷಿಯಾಗ್ಬಿಡ್ತು. ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿನಲ್ಲಿ ಕಿಟಕಿಯಿಂದ ಕೆಳಗೆ ಧೂಮ್ಬಿಟ್ಟ. ಹೋಯ್ತು, ಕೈಕಾಲು ಮುಟ್ಕೊಂಡು ಅಷ್ಟು ಹೊತ್ತು. ಆಮೇಲೆ ನಾನು ಮೊದಲಾಡಿದ್ನು. ಯಾಕೆಂದರೆ ಆ ಮಳೆ ನೋಡ್ಬಿಟ್ಟು ಅಷ್ಟೊಂದು ಸಂತೋಷ ಅವ್ರಿಗೆ, ಸ್ವರ್ಗ ಸಿಕ್ತು ಅಂತ. ಏಕೆ? ಅವ್ರದ್ದು ಆ ಸ್ವರ್ಗ. ಇನ್ನು ಕ್ರಿಶ್ಚಿಯನ್ ಸ್ವರ್ಗ ತಗೊಂಡು ನಾವು ಎಟರ್ನಲ್ ಡಿನ್ನರ್, ದೇವ್ರ ಮುಂದೆ ಕೂತ್ಕೊಂಡು ತಿಂತಾ ಇರೋದು ಯಾವಾಗಲೂ. ಇವಾಗ ಎಷ್ಟೊತ್ತು ತಿಂತಾರೆ? ಅದು ದೇವ್ರ ಮುಂದೆ ಕೂತ್ಕೊಂಡು ತಿಂತಾರೆ. ಯಾರನ್ನ? ದೇವ್ರ ಮುಂದೆ ಕೂತ್ಕೊಂಡು, ಗುರುಗಳ ಮುಂದೆ ಕೂತ್ಕೊಂಡು. ಮತ್ತು ಎಷ್ಟೊತ್ತು ತಿಂತೀರ? ಆದರೆ ಅವ್ರ ಸ್ವರ್ಗ ಯಾವಾಗಲೂ ತಿಂತಿರೋದು ಅಂತ ಅವ್ರು ಹೇಳ್ತಾರೆ. ಈ ರೀತಿ ನಾವು ಯೋಚನೆ ಮಾಡಿದಾಗ ಸ್ವರ್ಗಕ್ಕೆ ಹೋಗೋ ಮನಸ್ಸಿಗೆ ಬರೋದೇ ಇಲ್ಲ ಯಾರಿಗೂ. ಕಾಲಕ್ಕೆ ಇತ್ತು, ಅದು ಈಗಿಲ್ಲ.
ಒಂದು ವೇಳೆ ಏನೋ ಸ್ವರ್ಗದಲ್ಲಿ ಸುಖ ಸಿಗುತ್ತೆ, ಬೆಂಗಳೂರಲ್ಲಿ ಸಿಗುತ್ತೆ, ನೃತ್ಯ ಸಂಗೀತ ರಾತ್ರಿ ನಡೀತಾ ಇರುತ್ತೆ ಅಂದ್ಬಿಟ್ಟು ನಮಗೆ ಅದಿಲ್ಲ. ಒಂದು. ಎರಡನೇದು ವರ್ಣಾಶ್ರ ವ್ಯವಸ್ಥೆ ಅನ್ನತಕ್ಕಂಥ ಇವಾಗ ಇದೆಯೋ ಅಂದರೆ ಮನೆಗಳಲ್ಲಿ ಅದು ಇಲ್ಲ. ಮತ್ತು ಇಂಥವ್ರು ನಾವು ಏನು ಮಾಡಬೇಕು ಅಂದರೆ ವರ್ಣಾಶ್ರ ಧರ್ಮ ಪ್ರಕಾರ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡು, ಮತ್ತು ಇವಾಗ ಏನೇನು ಕೆಲಸ ಮಾಡ್ತಾಯಿದ್ದೀವೋ, ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಥವಾ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಕೂತಿದ್ದೀವಿ ಅಥವಾ ಇನ್ಯಾವುದೋ ಕೆಲಸ ಮಾಡ್ತಿದ್ದೀವಿ, ಹೊಲದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ಅದನ್ನು ನಾವು ಯಾವ ರೀತಿ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕಂದ್ರೆ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಮಾಡಬೇಕು. ಹಾಗಿದ್ಮೇಲೆ ಸುಮ್ಮನೆ ಕೆಲಸ ಮಾಡಿಬಿಟ್ರೆ ಅಂತಃಕರಣ ಶುದ್ಧಿ ಆಗುತ್ತಾ ಅಂದರೆ ಆಗೋಲ್ಲ ಅಂದ್ಬಿಟ್ಟು 45ನೇ ಶ್ಲೋಕದಲ್ಲಿ ಯಾವ ರೀತಿ ಮಾಡಿದ್ರೆ ಅಂತಃಕರಣ ಶುದ್ಧಿ ಅನ್ನತಕ್ಕಂಥದ್ದು ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅನ್ನತಕ್ಕಂಥ ಯಾವ ರೀತಿ ಬರುತ್ತೆ ಅನ್ನತಕ್ಕಂಥ ಹೇಳ್ತಾರೆ. 45ನೇ ಶ್ಲೋಕ. ಶ್ರೀ ಭಗವಾನುವಾಚ ಸ್ವೇ ಸ್ವೇ ಕರ್ಮಣ್ಯವಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಶೃಣು. ಸ್ವೇ ಸ್ವೇ ಕರ್ಮಣ್ಯವಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಶೃಣು. ಕೃಷ್ಣ ಪರಮಾತ್ಮ ಅರ್ಜುನಿಗೆ ಮತ್ತೆ ಮತ್ತೆ ಹೇಳ್ತೀನಿ ಏನಂತ, ಕೇಳು 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 ತಶೃಣು, ಹೇಳ್ತೀನಿ ಕೇಳು ಕೇಳು ಅಂತ. ಅಲ್ಲ ಕೇಳ್ತಾನೆ ಏನಂದ್ರಿ ಮತ್ತೆ, ಯಾಕೆಂದರೆ ಮಧ್ಯ ಮನಸ್ಸೆಲ್ಲ ಹೋಗ್ಬಿಡುತ್ತೆ. ಶ್ವಾನ ತಿಪ್ಪೆ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಶುಭ ಚಿಂತೆಯಂತೆ. ಏನು ಗಾಳಿ ಬೀಸಿ ಬರಲು ಹಾರಿ ಧುಮುಕುವುದು ಮಾನವನ ಮನಸ್ಸಂತ ಮುಂಕುತಿಮ್ಮ. ಅಂದರೆ ನಾವೆಲ್ಲ ಟಿ ವಿ ನೋಡ್ತಿರ್ಲಿ, ನಮ್ಮ ಮನಸ್ಸೆಲ್ಲೂ ಹೋಗಲ್ಲ, ಆ ಟಿ ವಿನಲ್ಲೇ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಇರುತ್ತಪ್ಪ ಆ ಟಿ ವಿನಲ್ಲಿ ಅಂದರೆ, ನಾನು ಅದ್ಯಾವುದೋ ಒಂದು ಈ ಡೆಲ್ಲಿ ಬಗ್ಗೆ ಯಾವುದೋ ಒಂದು ಸೀರಿಯಲ್ ಬರ್ತಿತ್ತು, ಕಂಟಿನ್ಯೂಸ್ ಆ ಡೆಲ್ಲಿ ಚರಿತ್ರೆ ತೆಗೆದಿತ್ತು. ಅದು ನೋಡ್ತಿದ್ದೆ ಯಾವುದೋ ಮನೆಯಲ್ಲಿ. ಆಕೆ ಒಳಗಡೆ ಹೋಗಿ ಆ ದೋಸೆ ಮಾಡಿಕೊಂಡು ಈಚೆ ಬರೋ ಅಷ್ಟೊತ್ತಿಗೆ ಏನು ಡೈಲಾಗ್ ಆಯಿತು ಅನ್ನೋದು ಹೇಳೋದು, ಈ ಪ್ರಸಂಗ ನಡೆದಿದೆ ಅಂತ. ಅಷ್ಟೊಂದು ಏಕಾಗ್ರತೆ ಇರುತ್ತೆ ನಮಗೆ. ಇಲ್ಲಿ ಬಂದರೆ ಮನಸ್ಸೆಲ್ಲೆಲ್ಲೋ ಹೋಗುತ್ತೆ, ನಿಂತು ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಶೃಣು ಕೈಯಲ್ಲಿ ಅಂದರೂ ಅಷ್ಟೇ ಕೇಳಿ ಕೇಳಿ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಅರ್ಜುನ ಮನಸ್ಸನ್ನು ತಗೊಂಡು ಹೇಳ್ತಾನೆ ಏನಪ್ಪ ಅಂದರೆ, ಸ್ವೇ ಸ್ವೇ ಕರ್ಮಣ್ ಅಭಿರತಃ ಅಂದರೆ ಸ್ವೇ ಸ್ವೇ ಯಥೋಕ್ತ ಲಕ್ಷಣ ಬೇರೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಏನು ಹೇಳಿದ್ರು ಆ ಕರ್ಮಗಳು, ಅಥವಾ ಆ ಕರ್ಮಗಳು ಈಗಿನ ಕಾಲಕ್ಕೆ ಇಲ್ಲ ಆ ವ್ಯವಸ್ಥೆ. ಅಂದರೆ ಯಾವ್ಯಾವ ಕರ್ಮಗಳನ್ನು ಮಾಡ್ತಾ ಇದ್ದೀರೋ, ನಿಮ್ಮ ಕರ್ತವ್ಯವನ್ನು ಏನೇನು ಮಾಡ್ತಾ ಇದ್ದೀರೋ ಅದರಲ್ಲಿ ಅವಿರತಃ ಅವಿರತಃ ಅಂದರೆ ಆಸಕ್ತಿ ಅನ್ನತಕ್ಕಂಥದ್ದು ಬೇರೆ. ಅಂದರೆ ಆಸಕ್ತಿ ಅಂದರೆ ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡತಕ್ಕಂಥದ್ದು. ಇದನ್ನು ಮಾಡ್ತೇನೆ, ಅದೇ ಸ್ವಾರ್ಥ ಬುದ್ಧಿ ಅನ್ನತಕ್ಕಂಥದ್ದಿಲ್ಲ. ಅವಿರತಃ ತತ್ಪರಃ ಅದರಲ್ಲೇ ಸಂಪೂರ್ಣ ಮನಸ್ಸಿಂದ ಪೂರ್ಣ ಮನಸ್ಸಿಂದ ಮಾಡ್ತೇನೆ. ಸಾಮಾನ್ಯ ಕರ್ಮ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಮನಸ್ಸು ಬೇಸರ ಪಡುತ್ತಾ ಇಲ್ಲ. ಹೆಂಗಸರು ಅಂತಾರೆ, ನಮ್ಮಪ್ಪ ಚೆನ್ನಾಗಿ ಸಂಪಾದಿಸಿಟ್ಟಿದ್ರೆ ನಾನೇಕೆ ಈ ಕೆಲಸಕ್ಕೆ ಬರ್ತಿದ್ದೆ ಅಂತಾರೆ. ಹೆಂಗಸರು ದಿವಸ ಬಯಸಬೇಕು, ಯಾವ ದೇವ್ರು ಮಾಡೋದನ್ನ. ಅದಕ್ಕೆ ತಿರುವಣ್ಣಾಮಲೆ ರಮಣಾಶ್ರಮಕ್ಕೆ ಹೆಣ್ಮಕ್ಳೇ ಜಾಸ್ತಿ. ಯಾಕೆಂದರೆ ಅಲ್ಲಿ ಒಂದು ರೂಮ್ ಕೊಡ್ತಾರೆ, ಮತ್ತು ಯಾವ ಸೇವಾ ಕಾರ್ಯ ಹೇಳಲ್ಲ, ಇಂಥ ಸಮಯಕ್ಕೆ ಬನ್ನಿ ಅದೆಲ್ಲ ಇಲ್ಲ. ಊಟದ ಸಮಯಕ್ಕೆ ಸರಿಯಾಗಿ ನೀವು ಬಂದರೆ ಸಾಕು, ಅಷ್ಟು ಇನ್ನೇನು ಜವಾಬ್ದಾರಿ ಇರೋಲ್ಲ. ಅದಕ್ಕೆ ಇವರೇ ಜಾಸ್ತಿ ಅವರು. ಯಾಕೆಂದರೆ ಸ್ವಲ್ಪ ಅಡುಗೆ ಮಾಡೋದು ತಪ್ಪುತ್ತೆ ಅಂತ. ಕೆಲಸ ಮಾಡಬೇಕಾದ್ರೆ ನಮ್ಗೆ ಮನಸ್ಸು ಬರೋಲ್ಲ. ಅದಕ್ಕೆ ತತ್ಪರಃ ಪೂರ್ಣ ಮನಸ್ಸಿಂದ ಮಾಡಬೇಕು. ಬೇಸರ ಬರಬಾರ್ದು, ಪೂರ್ಣ ಮನಸ್ಸಿಂದ ಮಾಡಬೇಕು. ಹೌದಾ? ಮಾಡು. ಸಂಸಿದ್ಧಿಂ ಸ್ವಕರ್ಮಾನುಷ್ಠಾನ, ಸಿದ್ಧಿಯನ್ನು ಪಡಿತಾನೆ. ತನ್ನ ಕರ್ಮವನ್ನು
ಶುದ್ಧವಾಗಿ ಅನುಷ್ಠಾನ ಮಾಡೋದಿಲ್ಲ. ಏನು ಸಿದ್ಧಿಯಪ್ಪ? ಅಶುದ್ಧಿ ಕ್ಷಯೇ ಸತಿ, ಅಶುದ್ಧಿ ಅನ್ನತಕ್ಕಂಥದ್ದು ಹೋಗಿ ಕಾಯೇಂದ್ರಿಯಾಣ ಜ್ಞಾನನಿಷ್ಠಾ ಯೋಗ್ಯತಾ ಲಕ್ಷಣ ಸಂಸಿದ್ಧಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇದರಲ್ಲಿ ಜ್ಞಾನನಿಷ್ಠಾ ಯೋಗ್ಯತಾ ಲಕ್ಷಣ ಸಿದ್ಧಿ. ಆ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೀನು ಅಂದರೆ ಯಾವುದು? ನಾನು ಹೇಳಿದ್ದೆ, ಬಂದು ನಮಸ್ಕಾರ ಮಾಡ್ತೀರಾ, ನೀವು ಯಾರಾದರೆ ಹೆಸರು ಹೇಳ್ತೀವಿ, ಜಾತಿ ಹೇಳ್ತೀವಿ, ಇಂಥವ್ರ ಮನೇಲಿ ಹೇಳ್ತೀವಿ. ಇವು ಯಾವುದು ಬೇಡ, ನೀವು ಯಾರು ಹೇಳಿ, ಅದು ನಮಗೆ ಗೊತ್ತಿಲ್ಲ. ಆ ಯಾರು ಅನ್ನತಕ್ಕಂಥದ್ದನ್ನು ಶಾಸ್ತ್ರ ತಿಳಿಸ್ಕೊಡುತ್ತೆ. ಏನಂತ ತಿಳಿಸ್ಕೊಡುತ್ತೆ? ತತ್ವಮಸಿ, ನೀನೇ ಬ್ರಹ್ಮಸ್ವರೂಪ, ಆನಂದ ಸ್ವರೂಪ. ಯಾವ ಆನಂದ ಹುಡುಕ್ತಾ ಇದೆಯೋ ಅದು ನೀನೇ, ಎಲ್ಲಿ ಹುಡುಕತಕ್ಕಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಷ್ಟು ಮಾತ್ರ ಸಮಸ್ಯೆ ಪರಿಹಾರ ಅಂದರೆ, ಒಂದು ಬೆಲ್ಲದ ಉಂಡೆಗೆ ನಾನು ಸಿಹಿ ತಿನ್ನಬೇಕು ಅನಿಸುತ್ತಂತೆ. ಅರ್ಥ ಆಯ್ತು ನಿಮಗೆ? ಬೆಲ್ಲುಂಡೆಗೆ ಸಿಹಿ ತಿನ್ನಬೇಕು ಅಂತ ಅನಿಸುತ್ತಂತೆ. ಆ ಬೆಲ್ಲುಂಡೆ ಹುಡುಕೊಂಡು ಹೊರಡುತ್ತೆ ಸಿಹಿನ. ಎಲ್ಲೋಗುತ್ತೆ? ಹುಣಸೆ ಹಣ್ಣು ಹತ್ರ ಹೋಗುತ್ತೆ, ಉಪ್ಪು ಹತ್ರ ಹೋಗುತ್ತೆ, ಮೆಣಸಿನ್ಕಾಯಿ ಹತ್ರ ಹೋಗುತ್ತೆ, ಬೇಳೆ ಹತ್ರ ಹೋಗುತ್ತೆ, ಅಕ್ಕಿ ಹತ್ರ ಹೋಗುತ್ತೆ. ಎಲ್ಲೋದ್ರೂ ಸಿಹಿ ಸಿಗುತ್ತೋ? ಕೊನೆಗೆ ಯಾರು ಹೇಳಿದಂತೆ, ಸುಮ್ಮನೆ ಹುಚ್ಚು ಚೆಲ್ಲೆಲ್ಲ ತಿರುಗಬೇಡ, ಆ ದತ್ತಾತ್ರೇಯ ಆಶ್ರಮಕ್ಕೆ ಹೋಗು, ಅಲ್ಲಿ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಅದು ಬೆಳೆದೊಂಡೆ ಬಂದು ಇಲ್ಲಿ ಕೂತ್ಕೊಂತು. ಸರಿ, ಇಲ್ಲಿ ಸ್ವಾಮಿಗಳು ನೀನೇ ಸಿಹಿ ಎಂದರು. ಹಬ್ಬ ಅರ್ಥ ಆಯಿತು ಅಂತು. ಅಷ್ಟೇ ನಮ್ಮ ಸಮಸ್ಯೆ. ನಾವೇ ಆನಂದ ಸ್ವರೂಪಗಳಾಗಿ ಇದ್ಕೊಂಡು ಅದನ್ನು ಮರೆತು ಬಿಟ್ಟು ಆನಂದ ಎಲ್ಲಿದೆ ಅಂತ, ಅಲ್ಲಿದೆ, ಇಲ್ಲಿದೆ, ಅದರಲ್ಲಿದೆ, ಇದರಲ್ಲಿದೆ, ಇವರಲ್ಲಿದೆ, ಅವರಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋದ್ರೂ ನಮ್ತು ನಾನೇನೋ ಅಂದ್ಕೊಂಡೆ, ಬೇಸರ. ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಅದು ವಿಷಯ ಸುಖಗಳು ಅನ್ನೋದು ಪ್ರಾರಂಭದಲ್ಲಿ ಅಮೃತ ಸ್ವರೂಪ, ಆಮೇಲೆ ಸಮಸ್ಯೆ ಬರುತ್ತೆ ಅನ್ನೋಕ್ಕೆ ಒಂದು ಒಳ್ಳೆಯ ಗಾದೆ. ಯಾವುದು? ಭಾಳ ಸಲ ಹೇಳಿದ್ದೀನಿ ನಾನು. ಹೊಸದಲ್ಲಿ ಪ್ರಾರಂಭದಲ್ಲಿ ಮೊದಲು ಮಲ್ಲಿಗೆ ತಂದ, ಬರ್ತಾ ಬರ್ತಾ ಬರಲು ತಂದ ಅಂತ. ಮದುವೆಯಾದ ವಸ್ತ್ರಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಯಾವಾಗ ಗೊತ್ತಾಗಲ್ಲ. ಒಂದು ವರ್ಷನೋ 6 ತಿಂಗಳು, ಈಗಿನ ಕಾಲಕ್ಕೆ ಅಷ್ಟು ಬೇಕಾಗಲ್ಲ. ಒಂದು 15 ದಿವಸ ನೀವು ಹೋದರೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲ, ಅಷ್ಟೊತ್ತು ಮಾತಾಡ್ತಿದ್ರಿ. ಆ ವಿಷಯ ಸುಖ ಹಾಗೆ ಪ್ರಾರಂಭ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ರಾಮಾಯಣ ಆಗುತ್ತೆ. ಆದರೆ ನೀನೇ ಆನಂದ ಸ್ವರೂಪ. ಬೆಲ್ಲ ಯಾವ ರೀತಿ ನಾನು ಸಿಹಿ ಆಗಬೇಕು ಅಂತ ಪ್ರಯತ್ನ ಮಾಡ್ತೋ, ಬಂದರೆ ನೀನೇ ಸಿಹಿ. ಎಲ್ಲಿ ಹೋಗ್ತೀಯ, ಎಲ್ಲಿ ಹುಡುಕ್ತೀಯ? ನೀನೇ ಅಂತ. ಅದೇ ರೀತಿ ಇಲ್ಲೂ ಯಾವ ಆನಂದ ಹುಡುಕ್ತಾ ಇದೆಯಾ, ಆನಂದ ನೀನೇ ಆಗಿದೆಯೇ ನೋಡಿ. ಬೇಕಾದ್ರೆ ಒಂದು ಸಲ ದಿವಸ ನಮ್ಗೆ ಅನುಭವ ಆಗ್ತಿದೆ, ಬಟ್ ಅತ್ಲ ಕಡೆ ನಾವು ಗಮನ ಕೊಡ್ತಿಲ್ಲ. ನೋಡಿ ಅಂತ ಹೇಳಿದ್ರು ನಮಗೆ ಗಮನ ಬರ್ತಿಲ್ಲ. ಆನಂದಕ್ಕೋಸ್ಕರ ಏನೇನು ಮಾಡ್ಕೊಂಡಿದ್ದೀವೋ ಅದನ್ನೆಲ್ಲವನ್ನು ಕೊಡ್ಕೊಂಡು ನಿದ್ದೆಗೆ ಹೋಗ್ಬೇಕಂತೀವೋ ಇಲ್ಲೋ? ಸದ್ಯ ನಿದ್ದೆಗೆ ಹೋದ್ರು ಸಾಕಪ್ಪ ಅಂತ ಆನಂದಕ್ಕೋಸ್ಕರ ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಇಲ್ಲೇ ನಿದ್ದೆಗೆ ಯಾಕೆ ಹೋಗ್ತೀಯ ಅಂದರೆ, ನಿದ್ದೆಗೆ ಹೋದರೆ ಆನಂದ, ಹೋದ್ರಲ್ಲ? ಆ ನಿದ್ದೆಗೆ ಆನಂದ ಅಂತೀವಲ್ಲ, ಅದು ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಆನಂದ? ಬಂದಿದ್ದಲ್ಲ, ನೀನೇ ಅದು. ನೀನು ಅಲ್ಲಿದ್ದೆಲ್ಲವನ್ನು ತೆಗೆದಾಕ್ಬಿಟ್ಟೆ. ಯಾವ್ಯಾವುದು ಈ ಬಂಧು ಬಳಗ ಏನೇನಿದೆ ಯಾವುದು ನೀನಲ್ಲ. ನಿಂದೊಂದು ಭ್ರಮೆ ಅಷ್ಟೇ, ಅದನ್ನು ತೆಗೆದಾಕಿದ್ವಿ. ಆಮೇಲೆ ಶರೀರನ ತೆಗೆದಾಕಿದ್ವಿ, ಇಂದ್ರಿಯಗಳು ತೆಗೆದಾಕಿದ್ವಿ, ಮನಸ್ಸನ್ನು ತೆಗೆದಾಕಿದ್ವಿ, ಬುದ್ಧಿಯನ್ನು ತೆಗೆದಾಕಿದ್ವಿ. ನಾನು ಇಂಥವನು ಅಹಂಕಾರನೂ ಕೊಡ್ಕೊಂಡ್ವಿ. ಎಲ್ಲ ಕೊಡ್ಕೊಂಡ್ಮೇಲೆ ಏನು ಉಳಿದಿತ್ತೋ ಅದು ನಿದ್ದೆ ಅಂದ್ವಿ. ಈ ಮಾತುಗಳು ಭಾಳಷ್ಟು ಜಾಗ್ರತೆಯಾಗಿ ಕೇಳಬೇಕು. ಏನು ಉಳಿದಿತ್ತೋ ಅದನ್ನು ಜಾಗ್ರತ ಅವಸ್ಥೆ ಬುದ್ಧಿ ನಿದ್ದೆ ಇತ್ತು. ಎಲ್ಲರೂ ಹಾಗೆ ಅಂತಿದ್ದು. ಆದ ಕಾರಣ ನಾವು ನಿದ್ದೆ ಅಂದ್ಬಿಟ್ವಿ. ಅಯ್ಯೋ ಅದೇನು ಕೆಲಸಕ್ಕೆ ಬರೋದು ಬಿಡು. ನಿದ್ದೆ ಬರಲಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ. ಅದು ಯಾವಾಗ ನಿದ್ದೆ ಬರಬೇಕು ಅವಾಗ ಬರಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ರಾತ್ರಿ ಮಲಗಿದ್ವಿ, ನಿದ್ದೆ ಬರಲಿಲ್ಲ ಅಂತ ಯೋಚನೆ ಮಾಡ್ತೀವಲ್ಲ. ಬಸ್ಸಲ್ಲಿ ನಿದ್ದೆ ಬಂದರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ವೇದಾಂತ ನಿದ್ದೆ ಬಂದರೆ ಅದು ಯಾವಾಗ ನಿದ್ದೆ ಬರಬೇಕು ಅವಾಗ ಬಂದಿರೋ ಸ್ವಲ್ಪ
ಡಾಕ್ಟರ್ಗೆ ಹೋಗ್ತೀವಿ. ಆದರೆ ಆ ನಿದ್ದೆ ಅಂದರೆ ಏನಿತ್ತಲ್ಲಿ? ನಿಮ್ಮ ನಿದ್ದೆ ಅಲ್ಲ, ನಿನ್ನ ನಿದ್ದೆ. ಒಬ್ಬೊಬ್ರು ನೋಡ್ಕೊಳ್ಳಿ, ನಿದ್ದೆನ ಅಲ್ಲಿ ಏನಿತ್ತು? ನಿಮ್ಮ ಅನುಭವ ನೋಡ್ಕೊಂಡು ಹೇಳಿ. ಏನಿತ್ತು? ಅಲ್ಲ, ಜೋರಾಗಿ ಹೇಳೋರು. ಯಾಕೆ ಈ ಪ್ರಯತ್ನ ಮಾಡ್ತೀನಿ ಅಂದರೆ ಅರ್ಥವಾಗಿ ಅಂತ. ನಿನ್ನ ನಿದ್ದೆನಲ್ಲಿ ಏನೇನಿತ್ತು? ಏನು ಇರಲಿಲ್ಲ, ಹೌದಾ? ಏನಿರಲಿಲ್ಲ. ಆದರೆ ಆ ಅನುಭವನ ಬೇರೆತ್ತು ಹೇಳ್ಕೋಬೇಕಾದ್ರೆ, ನಾನು ನಿದ್ದೆ ಮಾಡಿದ್ದೆ, ಏನಿರಲಿಲ್ಲ, ಅಯ್ಯೋ ಬಡ್ಕ ನಿದ್ದೆ ಏನಿಲ್ಲ, ಅಲ್ಲಿ ಇದೇ ಮೇಲೆ ಹಂಚಿವ ಇಲ್ಲ, ಮತ್ತು ಆನಂದವಾಗಿ ನಿದ್ದೆ ಮಾಡಿದೆ, ಹಾಯಾಗಿ ನಿದ್ದೆ ಮಾಡಿದೆ. ಅಂದರೆ ಅಲ್ಲೇನಿತ್ತು? ಆನಂದವೇ ಇತ್ತು, ಹಾಯಿತ್ತು. ನೀನು ಮಾಡ್ತಾ ಇದ್ದೆ, ನೀನೇ ಆನಂದ, ನೀನೇ ಹಾಯಿ. ನೀನು ಅಂದರೂ ಆನಂದವೇ, ಆನಂದ ಅಂದರೂ ನೀನೇ. ಆ ಆನಂದ ಸ್ವರೂಪ ನೀನೇ ಅಂತ ಹೇಳಿದಾಗ ಈ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರಗಳನ್ನು ಬಿಡಿಸ್ಕೊಂಡು ವಿವೇಕದಲ್ಲಿ ಅರ್ಥ ಮಾಡಿಕೊಡ್ತಕ್ಕಂಥ ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ. ಇದು ಯಾವುದರಿಂದ ಸಾಧ್ಯಪ್ಪ ಅಂದರೆ ತಮ್ಮ ತಮ್ಮ ಕರ್ಮ ಏನೇನು ಕರ್ಮ ಮಾಡ್ತೀರೋ ಅದನ್ನು ಮಾಡಬೇಕು. ಮಾಡ್ತಾರೆ ಇದ್ದೀವ ಸ್ವಾಮೀಜಿ, ಮತ್ತು ಅದೇನೋ ಯೋಗ್ಯತೆ ಬರಲು ಇಲ್ಲ, ಏನೋ ಬಂದು ನಿದ್ದೆನೇ ಬರುತ್ತೆ, ಮಾಡ್ತಲೇ ಇದ್ದೀವಲ್ಲ. ಅಂದರೆ ಯಾವ ರೀತಿ ಮಾಡಿದ್ರೆ ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಆಗುತ್ತೆ, ಯಾವ ರೀತಿ ಮಾಡಿ ಜ್ಞಾನಕ್ಕೆ ಅಧಿಕಾರ ಆಗ್ತೀರಾ ಅನ್ನತಕ್ಕಂಥದ್ದನ್ನು ಯಥಾವಿಂದತಿ ತರ್ಶನು ಅದನ್ನು ಹೇಳ್ತೀನಿ. ಈಗ ಸ್ವಲ್ಪ ಎಚ್ಚರಿಕೆಯಿಂದ ಕೇಳು ಅರ್ಜುನ ಅಂತ ಹೇಳ್ತಾರೆ. ಕೈಯಲ್ಲಿ ಅಂದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ, ಕಣ್ಣು ಮುಚ್ಕೊಂಡು ತೂಕಡಿಸ್ಬೇಡಿ ಅಂತ ಹೇಳ್ತಾಕೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂದರೆ ಏನು ಹೇಳಿದ ಹೌದಲ್ಲ? ಈಗಿನ ಕಾಲಕ್ಕೆ ನಿಮಗೆಲ್ಲ ಅರ್ಥ ಆಗುತ್ತೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರೆ ಅನ್ನೋದು ನಿಮಗೆಲ್ಲ ಅರ್ಥ ಆಗುತ್ತೆ. ಯಾರು ಒಂದು 10 ವರ್ಷದ ಹೆಣ್ಮಗು ಇದ್ದರೆ ಗಂಡು ಮಕ್ಕಳಿದ್ದು ಅವಾಗ ಅರ್ಥ ಆಗೋಲ್ಲ. ಯಾಕೆ ಎಣ್ಣೆ ಬೇಯಿಸೋದು ಇಲ್ಲ. ಅದೇ ಏನೋ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಎಣ್ಣೆ ಎಲ್ಲಿ ಬರುತ್ತೆ ಅಂತ ಏನೋ ಹೇಳ್ತಾರೆ. ಹಿಂದಿನ ಕಾಲಕ್ಕೆ ಆ ಹರಳು ಕಾಲು ಬೇಯಿಸೋರು. ಎಣ್ಣೆ ಯಾವಾಗ ಬರುತ್ತೋ ಆ ಸಮಯಕ್ಕೆ ಸರಿಯಾಗಿ ಇವ್ರು ಎಚ್ಚರಾಗಿರಬೇಕು. ಅವಾಗ ನಿದ್ದೆ ಮಾಡಿಬಿಟ್ರೆ ಆ ಎಣ್ಣೆ ಹೋಗ್ಬಿಡುತ್ತೆ, ತಕ್ಷಣ ತೆಕ್ಕೋಬೇಕು, ಹೌದಾ? ಅದೇ ರೀತಿ ಇಲ್ಲೂ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರ. ಮನೆಗೆ ಬೇಗ ಖರ್ಚುಗಳು ಮುಗಿಸ್ಕೊಂಡು ಅಂಗಡಿ ಆಫೀಸ್ಗೆ ಹೋಗೋದಿಲ್ಲ, ಸ್ವಲ್ಪ ಬಂದ್ ಮಾಡಿ, ಹೌದಾ? ಇಲ್ಲಿ ಬಂದು ಕೂತಿದ್ದೀರ, ದೈವಿ ಸಂಪತ್ತಿದೆ. ಈ ಹೇಳೋ ಸಮಯದಲ್ಲಿ ಎಲ್ಲೋ ಮನಸ್ಸು ಇಟ್ಕೊಂಡಿದ್ದೀವಿ ಅಂದರೆ ವಿವೇಚನೆ. ಅದಕ್ಕೋಸ್ಕರ ತಕ್ಷಣ ಅದನ್ನು ಹೇಳ್ತೀನಿ, ಕೇಳುವಂಥ ಪರಮಾತ್ಮ ನಮ್ಮನ್ನೆಲ್ಲ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 46ನೇ ಶ್ಲೋಕ, 18ನೇ ಅಧ್ಯಾಯ 46ನೇ ಶ್ಲೋಕ. ಶ್ರೀ ಭಗವಾನುವಾಚ ಯತಃ ಪ್ರವೃತ್ತಿಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಆ ಜ್ಞಾನನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ನಮಗೆ ಬರಬೇಕಾದ್ರೆ ಅಂದರೆ ಆ ಬೆಲ್ಲ ಯಾವ ರೀತಿ ನೀನೇ ಸಿಗಿ ಅಂದಾಗ ಹಬ್ಬ ಅರ್ಥ ಆಯಿತು ಅಂತ ಹೇಳ್ತು, ಅದೇ ರೀತಿಯಲ್ಲಿ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಎಲ್ಲವೂ ನೀನೆಲ್ಲ ಅನ್ನೋದು ತೋರಿಸ್ಕೊಟ್ಟು ನೀನೇ ಆನಂದ ಅನ್ನೋದನ್ನ ತೋರಿಸಿದಾಗ ನಮ್ಗೆ ಅದು ಅರ್ಥ ಆಗಬೇಕು ಅನ್ನೋತಕ್ಕಂಥ ಯೋಗ್ಯತೆ ಬರಬೇಕಾದ್ರೆ ಕೇವಲ ಸುಮ್ಮನೆ ಕರ್ಮ ಮಾಡೋದ್ರಲ್ಲ. ಸುಮ್ಮನೆ ನಾವು ಕರ್ಮ ಮಾಡೋದ್ರಿಂದ ಏನಾಗುತ್ತೆ? ನಾನು ಮಾಡ್ತಾಯಿದ್ದೀನಿ, ನನ್ನ ತಲೆಗೆ ಬಿದ್ದಿದೆ ಇದು, ಮನೆಗೆ ಯಾರು ಹಚ್ಕೊಳ್ಳೋದು, ಏನು ಅನ್ಕೊಂಡು ಮಾಡ್ತಿಲ್ಲ. ಅದು ಕರ್ಮ ಬಂಧನ ಅಂತರುತ್ತೆ. ಕರ್ಮಕ್ಕೆ ಚೆನ್ನಾಗಿ ನಮ್ಮನ್ನು ಬಂಧನಕ್ಕಾಗತಕ್ಕಂಥ ಯೋಗ್ಯತೆ ಇಲ್ಲ. ಆದರೆ ಯಾವಾಗ ಬಂಧನ ಆಗುತ್ತದು ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು, ಮತ್ತು ಏನು ಅಂದ್ಕೊಂಡಿದ್ದು ಆ ರೀತಿ ಫಲ ಬಂದರೆ ಸಂತೋಷ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಬಂದು ಇನ್ನೊಂದು ಸ್ವಲ್ಪ ಉಬ್ಬಿ ಹೋಗ್ತೀವಿ. ನಾವು ಅಂದ್ಕೊಂಡಿದ್ದು ವಿರುದ್ಧವಾದರೆ
ಒದ್ದಾಡ್ತೀವಿ. ಅದಕ್ಕೋಸ್ಕರ ಕರ್ಮ ಜಡ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಅದು ಜಡವಾಗಿರತಕ್ಕಂಥ ಕರ್ಮ ನಮ್ಮನ್ನು ಬಂಧನಕ್ಕೆ ಹಾಕಬೇಕು ಅಂತ ಯೋಚಿಸೋಕ್ಕಾಗಲ್ಲ. ಮತ್ತು ಯಾವ ರೀತಿ ಬಂಧನ ಆಗುತ್ತೆ ಅಂದರೆ ನಾನು ಮಾಡ್ತಾಯಿದ್ದೀನಿ ಅಹಂಕಾರ ಮತ್ತು ಆ ಫಲ ಅನ್ನತಕ್ಕಂಥದ್ದಲ್ಲಿ ನಂದು ಅನ್ನೋದೊಂದು, ಮತ್ತು ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಬರುತ್ತೋ ಇಲ್ಲೋ ಅದ್ರ ಮೇಲೆ ನಮಗೆ ಬಂಧನ ಅನ್ನತಕ್ಕಂಥದ್ದು ಬರುತ್ತೆ. ಹೌದಾ? ಈಗ ಆ ಕರ್ಮಗಳನ್ನು ಮಾಡ್ತಿದ್ದೀರ, ಅದು ಸ್ವಲ್ಪ ದೃಷ್ಟಿ ಬದಲಾವಣೆ ಮಾಡ್ಕೋಬೇಕಷ್ಟೇ. ಕರ್ಮಗಳನ್ನು ಮಾಡ್ತಾಯಿದ್ದೀವಿ, ಅದರಲ್ಲಿ ಸ್ವಲ್ಪ ದೃಷ್ಟಿ ಬದಲಾವಣೆ ಆಗಬೇಕು. ನಾವು ನೋಡ್ತಕ್ಕಂಥ ರೀತಿ ಆ ಕರ್ಮಗಳ ಬಗ್ಗೆ ನಮ್ಮ ಅಭಿಪ್ರಾಯ ಸ್ವಲ್ಪ ಬದಲಾವಣೆ ಆಗಬೇಕು. ಅದನ್ನು ಹೇಳ್ತಾರೆ ಇಲ್ಲಿ ಏನಂತ, ಯಸ್ಮಾತ್ ಪ್ರವೃತ್ತಿ ಉತ್ಪತ್ತಿ ಚೇಷ್ಟವ ಯಸ್ಮಾತ್ ಅಂತರ್ಯಾಮಿನಃ ಈಶ್ವರಾತ್ ಭೂತಾನಾಂ ಪ್ರಾಣಿನಾಂ ಸ್ಯಾತ್. ಅರ್ಥ ಆಗಬೇಕಂದ್ರೆ ಭಾಳಷ್ಟು ವಿವೇಕ ಮಾಡಬೇಕು ನಾವು. ಯಸ್ಮಾತ್ ಪ್ರವೃತ್ತಿ ಉತ್ಪತ್ತಿ, ಯಾವುದರಿಂದ ಈ ಜಗತ್ತನ್ನತಕ್ಕ ಸೃಷ್ಟಿಯಾಗಿದೆಯೋ, ಯಾವುದರಿಂದ ಉತ್ಪತ್ತಿಯೋ ಅಥವಾ ಚೇಷ್ಟ ಅಂದರೆ ವ್ಯಾಪಾರ ಅಂದರೆ ವ್ಯವಹಾರ ಅನ್ನತಕ್ಕಂಥ ಸೃಷ್ಟಿಯಾಗಿ ಇಷ್ಟೆಲ್ಲ ನಡೀತಾ ಇದೆಯೋ, ಅಂತರ್ಯಾಮಿಣಃ ಈಶ್ವರಾತ್ ಅಂದರೆ ಯಾವ ಅಂತರ್ಯಾಮಿಯಾದ ಈಶ್ವರನಿಂದ, ಅಂತರ್ಯಾಮಿ ಅಂದರೆ ನಮ್ಮ ಒಳಗಡೆನೇ ಇದ್ದಾನೆ. ಅಂತರ್ಯಾಮಿಯಾದ ಈಶ್ವರನಿಂದ, ಈಶ್ವರಾತ್ ಭೂತಾನಾಂ ಪ್ರಾಣಿನಾಂ ಸ್ಯಾತ್, ಈ ಎಲ್ಲ ಜೀವರಾಶಿ ಉತ್ಪತ್ತಿ ಆಗಿದೆಯೋ, ಯಾವ ಅಂತರ್ಯಾಮಿಯಾಗಿರತಕ್ಕಂಥ ಈಶ್ವರನಿಂದ ಈ ಪ್ರಪಂಚ ಅನ್ನತಕ್ಕಂಥ ಸೃಷ್ಟಿಯಾಗಿದೆಯೋ, ಏನ ಈಶ್ವರೇನ ಸರ್ವಂ ಇದಂ ಜಗದ್ವ್ಯಾಪ್ತಂ, ಯಾವ ಈಶ್ವರನಿಂದ ಎಲ್ಲ ಪ್ರಪಂಚ ವ್ಯಾಪ್ತವಾಗಿದೆಯೋ, ನಿಜವಾಗಿ ನಿಮ್ಮ ಒಳಗೂ ಹೊರಗೂ ಎಲ್ಲ ಕಡೆನೂ ಈಶ್ವರನಿಗೆ. ಒಂದು ಪ್ರಶ್ನೆ ಆಗ್ತೀನಿ ನಾನು, ಇಲ್ಲಿ ಏನೇನಿದೆ ಹೇಳಿ, ಇಲ್ಲಿ ಏನೇನಿದೆ ನಾನೇ ಹೇಳ್ತೀನಿ, ಹೌದಲ್ಲ ನೋಡಿ. ಇಲ್ಲಿ 4 ಗೋಡೆಗಳಿದೆ, ಅಲ್ಲ, ಅಲ್ಲಿ ಒಂದು ವಿಗ್ರಹ ಇದೆ, ವಿಗ್ರಹ ಅಲಂಕಾರ ಮಾಡಿದ್ದಾರೆ, ಅಲ್ಲಿ ಏನೋ ಪಾರ್ಥಿವರ ಇಟ್ಟಿದ್ದಾರೆ, ಮತ್ತು ಒಂದು ಬೆಂಚ್ ಇದೆ, ಮತ್ತು ಅಲ್ಲಿ ಗಣೇಶನ ವಿಗ್ರಹ ವಿಭೂತಿ ಎಲ್ಲ ಇದೆ, ಮತ್ತು ಜನ ಕೂತಿದ್ದಾರೆ, ಹೆಂಗಸು ಗಂಡಸು ಎಲ್ಲ ಇದ್ದಾರೆ. ಹೌದಾ? ಇಷ್ಟೆಲ್ಲ ಇದೆ. ಮತ್ತು ಸ್ವಾಮಿಗಳಿದ್ದಾರೆ, ಪ್ರವಚನ ಹೇಳ್ತಾರೆ, ಈ ಜನ ಕೇಳ್ತಾರೆ. ಇನ್ನು ಕಿಟಕಿಗಳಿದೆ, ಮತ್ತು ಫ್ಯಾನ್ ಇದೆ, ಇದು ಅಲಂಕಾರ ಎಲ್ಲ ಇದೆ. ಎಲ್ಲ ಇನ್ನೂ ಏನೇನಾದ್ರು ಬಿಟ್ಟಿದ್ರೆ ಅಲ್ಲಿ ಆಂಪ್ಲಿಫೈರ್ ಇದೆ, ಮೈಕ್ ಇದೆ, ಎಲ್ಲ ಇದೆ. ಹೌದಾ? ಇವಾಗ ಏನೇನೋ ಬಿಟ್ಟಿದ್ದೀನೋ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಏನನ್ನ ಬಿಟ್ಟಿದ್ದಾರೋ ಅದು ಇನ್ನೇನೋ ಇದೆಯೋ? ಏನಿದೆ ಇನ್ನು? ಗಾಳಿ ಇದೆ, ಹೌದಲ್ಲ? ಗಾಳಿ ಇದೆ, ಆಮೇಲೆ ಬೆಳಕಿದೆ, ಆಮೇಲೆ ಗಾಳಿ ಇದೆ, ಬೆಳಕಿದೆ, ಆಮೇಲೆ ಎಲ್ಲಕ್ಕೂ ಅವಕಾಶ ಕೊಟ್ಟಿರ್ತಕ್ಕಂಥ ಆಕಾಶ ಇದೆ, ಎಲ್ಲಕ್ಕೂ ಅವಕಾಶ ಕೊಟ್ಟಿರ್ತಕ್ಕಂಥ ಆಕಾಶ ಇದೆ. ನಾವು ಸಾಮಾನ್ಯವಾಗಿ ನಮ್ಮ ಹಿಂದಿನ ಕಾಣತಕ್ಕ ಮಾತು ಹೇಳ್ಬಿಡ್ತೀವಿ. ಹೌದಾ? ಆಮೇಲೆ ಯೋಚನೆ ಮಾಡಿದ್ರೆ ಗಾಳಿ ಇದೆ, ಹೌದಾ, ಆಕಾಶ ಇದೆ, ಹೌದಲ್ಲ? ಅದೇ ರೀತಿ ನಾವಿನ್ನೂ ಆಳಕ್ಕೂ ಚಿಂತನೆ ಮಾಡಿದ್ರೆ ಆ ಈಶ್ವರ ಸ್ವರೂಪ ಅನ್ನತಕ್ಕಂಥ ಆಕಾಶ ಯಾವ ರೀತಿ ಒಳಗೂ ಹೊರಗೂ ಇದೆಯೋ, ಆಕಾಶಕ್ಕೂ ಆಧಾರವಾಗಿರ್ತ ಈಶ್ವರ ಸ್ವರೂಪ ಒಳಗೂ ಹೊರಗೂ ಇದೆ. ಅಂದಾಗ ಯಾವ ಈಶ್ವರನಿಂದ ಇಷ್ಟೆಲ್ಲೂ ಉತ್ಪತ್ತಿಯಾಗಿದೆಯೋ, ಯಾವ ಈಶ್ವರನ ಇದೆಲ್ಲವೂ ವ್ಯಾಪ್ತವಾಗಿದೆಯೋ, ಅಲ್ಲ, ಆ ಈಶ್ವರನಿಗೆ ಸ್ವಕರ್ಮಣ ಪೂರ್ವೋಕ್ತೇನ ಪ್ರತಿವರ್ಣಂ ತಮ್ಮ ಈಶ್ವರಂ ಅಭ್ಯರ್ಚ್ಯ. ಆ ಈಶ್ವರ ಸ್ವರೂಪವನ್ನು ಯಾವ ರೀತಿ ತಮ್ಮ ತಮ್ಮ ಕರ್ಮಗಳಿಂದ ಅಭ್ಯರ್ಚ್ಯ ಪೂಜೆ ಮಾಡಿ, ಪೂಜಯಿತ್ವ ಆರಾಧ್ಯ ಮಾಡಿದರೆ ಜ್ಞಾನಿಷ್ಠಾಯೋಗ್ಯತಾ ಲಕ್ಷಣ ಸಿದ್ಧಿಂ ವಿಂದತಿ. ಆ ಜ್ಞಾನಿಷ್ಠಾಯೋಗ್ಯತಾ ಲಕ್ಷಣ ಸಿದ್ಧಿ ಅನ್ನತಕ್ಕಂಥದ್ದು ಬರುತ್ತೆ. ಹೌದಾ? ಈಗ ಯಾವ ಈಶ್ವರನಿಂದ ಎಲ್ಲವೂ ಸೃಷ್ಟಿಯಾಗಿದೆಯೋ,
ಮತ್ತು ಯಾವ ಈಶ್ವರ ಎಲ್ಲವನ್ನು ವ್ಯಾಪಿಸ್ಕೊಂಡಿದ್ದಾನೋ, ಯಾವ ಈಶ್ವರನ ಒಳಗೂ ಹೊರಗೂ ಇದ್ದಾನೋ ಅಲ್ಲ, ಆ ಈಶ್ವರನಿಗೆ ಆರಾಧನೆ ಮಾಡಿಕೊಂಡು ಕರ್ಮ ಮಾಡೋ ಬಂಧನವಾಗಲ್ಲ, ಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ ಅಂದರು. ಈಗ ಬರೀ ಯಾಕೆ ಮನೆಯಲ್ಲಿ ಬಿಟ್ಟು ಬರಬಾರ್ದು ಅದನ್ನು? ಕೆಲವು ಆಶ್ರಮಗಳಲ್ಲಿ ಫೋನ್ ಎಲ್ಲ ಮಾಡೋಲ್ಲ. ಕಣ್ಣೂರಲ್ಲಿ ಅದಕ್ಕೆ ಒಂದು ಇದಿಟ್ಟಿರ್ತಾರೆ, ಅಲ್ಲಿ ಡೆಪಾಸಿಟ್ ಮಾಡಬೇಕು ಮತ್ತು ಹೋಗೋಕೆ ತೊಗೊಂಡೋಗ್ಬೇಕು. ಇರಲಿ, ಅದೇ ಆ ಈಶ್ವರ ಅನ್ನತಕ್ಕಂಥದ್ದು ಬರೀ ಶಬ್ದನ ಯಾವುದು ಅಂದರೆ ಸ್ವಲ್ಪ ಗಮನ ಇಟ್ಟು ಕೇಳಿ. ಈಗ ಯಾವುದನ್ನ ಒಂದು ಸೃಷ್ಟಿ ಆಗಬೇಕಂದ್ರೆ 3 ಬೇಕು. ಈಗ ಈ ಸೆಲ್ ಫೋನು ಅಂತ ಇಟ್ಕೊಳ್ಳಿ, ಇದನ್ನು ಸೃಷ್ಟಿ ಮಾಡಬೇಕಂದ್ರೆ ಇದು ಯಾವ ರೀತಿ ಮಾಡಬೇಕು ಅಂತ ಯೋಚನೊಬ್ಬ ಇರಬೇಕು, ಹೌದಾ? ಅದನ್ನು ನಿಮಿತ್ತ ಕಾರಣ ಅಂತಾರೆ. ಯಾವ ರೀತಿ ಮಾಡಬೇಕು ಅಂತ ಯೋಚಿಸ್ತಕ್ಕಂಥವನ್ನ ನಿಮಿತ್ತ ಕಾರಣ ಅಂತಾರೆ. ಮತ್ತು ಯಾವುದನ್ನ ಪ್ಲಾಸ್ಟಿಕ್ಕಿಂದ ಮಾಡ್ಯಾರೆ, ಕಬ್ಬಿಣಿಂದ ಏನೋ ಮಾಡ್ಯಾರೆ, ಆ ಪದಾರ್ಥವನ್ನು ಯಾವ ಪದಾರ್ಥದಿಂದ ಮಾಡ್ಯಾರೋ ಅದನ್ನು ಉಪಾದಾನ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ. ಮತ್ತು ಇದು ಮಾಡಬೇಕಾದ್ರೆ ಆ ಮೆಷಿನರಿ ಅದೆಲ್ಲ ಇರಬೇಕು, ಅದು ಸಹಕಾರಿ ಕಾರಣ, ಹೌದಾ? ಅಂದರೆ ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಯೋಚನೆ ಮಾಡತಕ್ಕಂಥ ನಿಮಿತ್ತ ಕಾರಣ, ಯಾವ ವಸ್ತುವಿಂದ ಮಾಡ್ತಾರೋ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಮತ್ತು ಯಾವ ಮೆಷಿನರಿ ಅದು ಸಹಾಯದಿಂದ ಮಾಡ್ತಾರೋ ಅದು ಸಹಕಾರಿ ಕಾರಣ ಅಂತಾರೆ. ಅದೇ ರೀತಿ ಈ ಜಗತ್ತು ಸೃಷ್ಟಿಯಾಗಬೇಕಂದ್ರೆ ನಿಮಿತ್ತ ಕಾರಣ ಒಬ್ಬ ಇರಬೇಕು, ಯೋಚನೆ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಜಗತ್ತು ಸೃಷ್ಟಿ ಮಾಡಿದ್ದಾರೆ. ನಾವು ಕೆಡಿಸ್ಕೊಂಡಿದ್ದೇವೆ ಅಷ್ಟೇ ಹೊರತು ಇಡೀ ಸೃಷ್ಟಿನಲ್ಲಿ ನಿಜವಾದ ಈ ಪ್ರಪಂಚನ ಕೆಡಿಸೋದು ಮನುಷ್ಯನೇ, ಯಾವ ಪ್ರಾಣಿನ ಕೆಡಿಸೋಲ್ಲ, ಹಾಳು ಮಾಡೋದು ಮನುಷ್ಯನೇ. ಬಟ್ ಒಂದ್ಸಲ ಯೋಚನೆ ಮಾಡಿದರೆ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುತ್ತಾರೆ, ಏನಂತ ಪ್ರತಿನಿಯತ ದೇಶ ಕಾಲ ಕ್ರಿಯಾಫಲಾಶ್ರಯ ಮನಸ್ಸಾಭ್ಯ ಚಿಂತ ರಚನಾರೂಪಸ್ಯ. ಅಂದರೆ ಬೇರೆ ಬೇರೆ ಇರ್ತಕ್ಕಂಥವ್ರು ಯಾರಿಗನ್ನ ಒಬ್ರಿಗೆ ನಾವು ಮಾಡುವಂತ ಕೊಟ್ಟರೆ ಒಂದು 5,000 ಡಿಸೈನ್ ಮಾಡ್ಬೋದು, ಒಂದು 10,000 ಡಿಸೈನ್ ಮಾಡ್ಬೋದು, ಹೌದಾ? ಇಷ್ಟು ಜನ ಸೃಷ್ಟಿ ಮಾಡಿದ್ದಾನೆ. ಎಷ್ಟು ರೂಪ ಒಬ್ರಿಗೊಬ್ರಿಲ್ಲ ಇರಲೂಬಾರ್ದು, ಯಾಕೆಂದ್ರೆ ಗುರ್ತಿಡೋದು ಕಷ್ಟ ಮತ್ತೆ ನಮ್ಮವ್ರು ಯಾರು ಅಂತ. ಎಷ್ಟು ಡಿಸೈನ್ ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ, ಅದಲ್ಲ. ಆ ಒಂದು ಪುಟ್ಟ ಬೀಜದಲ್ಲಿ ದೊಡ್ಡ ಆಲದ ಮರ ಇಟ್ಟಿದ್ದಾನೆ, ಅದಲ್ಲ. ಅಯ್ಯ ಯಾರೇ ಹೇಳಿದಂತ ಏನು ದೇವರು ಈ ದೇವರು, ಆ ಆಲದ ಮರದಲ್ಲಿ ಅಷ್ಟು ದೊಡ್ಡ ಮರದಲ್ಲಿ ಇಷ್ಟಿಷ್ಟೇ ಕಾಯಿಗಳು, ಈ ಬಳ್ಳಿ ಕುಂಬಳಕಾಯಿ ಬಳ್ಳಿ ಇರುತ್ತಲ್ಲ ಅದರಲ್ಲಿ ಇಷ್ಟಿಷ್ಟಪ್ಪ, ಏನು ತಲೆ ಇದೆಯಾ ದೇವರಿಗೆ ಅಂದ್ಕೊಂಡು ಆಲದ ಮರದ ಕೆಳಗೆ ಮಲಗಿದ್ದಂತ ಯೋಚನೆ ಮಾಡ್ತಾ ಇದ್ದ. ಆ ಆಲದ ಮರದಿಂದ ಒಂದು ಕಾಯಿ ಇವನ ತಲೆ ಮೇಲೆ ಬಿತ್ತು. ಆವಾಗ ಯೋಚನೆ ಮಾಡ್ತಾನಂತೆ ದೇವ್ರ ಬುದ್ಧಿವಂತ, ಅದರ ಕುಂಬಳಕಾಯಿಯಷ್ಟು ಮರದಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು ಇವತ್ತು. ಮನಸ್ಸಾಪ್ಯ ಚಿಂತ ರಚನಾ ರೂಪಸ್ಯ, ಮನಸ್ಸಿನಿಂದಲೂ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ಕ್ರಿಯಾಫಲಾಶ್ರಯಸ್ಯ ಮನಸ್ಸಾಪ್ಯ ಚಿಂತ ರಚನಾ ರೂಪಸ್ಯ. ಅನೇಕ ಕರ್ತೃಭೋಕ್ತೃಗಳಿದ್ದಾರೆ, ಅಲ್ಲ? 84 ಲಕ್ಷ ಜೀವರಾಶಿಗಳಂತಾರೆ ಅಷ್ಟು. ಮತ್ತು ಪ್ರತಿನಿಯತ ದೇಶ ಕಾಲ ಕ್ರಿಯಾಫಲಾಶ್ರಯ. ಇವತ್ತು ನಾವು ತುಪ್ಪ ಬೇಕಂದರೆ ಯಾವುದನ್ನ ತುಪ್ಪ ತೆಗಿಬೇಕು? ಹಾಲಿಂದಲೇ, ಹೌದಾ? ಸಿಮೆಂಟ್ನಿಂದ ತೆಗಿತೀವಿ ಅಂದರೆ ಅಷ್ಟೇ ಅಲ್ಲ, ಗೋದಾವರಿ ನದಿ ಮತ್ತು ಕೃಷ್ಣ ಇವೆಲ್ಲ ಪ್ರತಿ ವರ್ಷವೂ ಆ ರಾಜಮಂಡ್ರಿ, ಏಲೂರು ಹತ್ತ ಕಡೆಗೆ ಗಲಾಟೆ ಮಾಡ್ತೀವಿ ಹೊರತು ಒಂದು ಸಲ ಆದರೂ ಕರೆನಳ್ಳಿಗೆ ಹೋಗೋಣ, ಅಲ್ಲಿ ನದಿನೂ ಇಲ್ಲ, ಸಮುದ್ರನೂ ಇಲ್ಲ, ಒಂದು ಸಲ ಇತ್ತ ಕಡೆ ತಿರುಗೋಣ ಅಂತೇನೋ ಗೋದಾವರಿ ನದಿ ಇತ್ತ ಕಡೆ ಬರುತ್ತೋ, ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ. ಯಾಕೆ? ಒಂದು ನಿಯಮ ಇದೆ. ಇಂಥ ಪ್ರಪಂಚನ ಯಾವ ರೀತಿ ಸೃಷ್ಟಿ ಮಾಡೋದನ್ನಪ್ಪ ನಾವು ಯೋಚಿಸ್ಲಿಕ್ಕೂ ಆಗೋಲ್ಲ, ಹೌದಾ? ಅಂಥ ಪ್ರಪಂಚನ ಸೃಷ್ಟಿ ಮಾಡೋದಂದರೆ ನಿಮಿತ್ತ ಕಾರಣ ಅಂತ.
ಮತ್ತು ಯಾವ ವಸ್ತುವಿಂದ ಸೃಷ್ಟಿ ಮಾಡ್ದ ಅಂದರೆ ವಸ್ತುನ ಯಾವುದು ಇರಲಿಲ್ಲ, ಪರಮಾತ್ಮನೇ ಉಪಾದಾನ ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರಮಾತ್ಮನೇ ಉಪಾದಾನ ಕಾರಣ, ಪರಮಾತ್ಮನೇ ನಿಮಿತ್ತ ಕಾರಣ, ಮತ್ತು ಆತನೇ ಸಹಕಾರಿ ಕಾರಣ. ಹೌದಾ? ಈಗ ಉಪಾದಾನ ಕಾರಣನೂ ಆತನೇ ಅಂದಾಗ ಕುಂಬಾರ ಮಡಿಕೆ ಮಾಡ್ತಾನೆ, ಮಡಿಕೆ ಕುಡಿಕೆ ಹರಿವೇಶ ಅವೆಲ್ಲ ಮಾಡ್ತಾನೆ. ಅದಕ್ಕೆ ಉಪಾದಾನ ಕಾರಣ ಯಾವುದು? ಮಣ್ಣು. ಹೌದಲ್ಲ? ಮಣ್ಣು. ಈಗ ಓರಿ ಮಡಿಕೆ ಕುಡಿಕೆ ನಿಮಗೆಲ್ಲ ಬೇಸರ ಆಗುತ್ತೆ, ಮಣ್ಣು ಅಂದರೂ ಬೇಸರ ಆಗುತ್ತೆ. ಚಾಂದೋಗ್ಯ ಉಪನಿಷತ್ತು ಈ ದೃಷ್ಟಾಂತ ಕೊಟ್ಟು ಈ ಜನಕ್ಕೆ ಬೇಸರ ಆಗುತ್ತೋ ಏನೋ ಅಂದ್ಬಿಟ್ಟು ಬೇರೆ ದೃಷ್ಟಾಂತ ಕೊಡುತ್ತೆ. ಬೇರೆ ಯಾವ ದೃಷ್ಟಾಂತ ಅಂದರೆ ಬಂಗಾರ. ಬಂಗಾರದಿಂದ ಮಾಡಿರ್ತಕ್ಕಂಥ ಆಭರಣ ಇದು ಸ್ವಲ್ಪ ಮನಸ್ಸಿಗೆ ಖುಷಿ ಕೊಡುತ್ತೆ. ಬಂಗಾರದಿಂದ ಮಾಡಿರ್ತಕ್ಕಂಥ ಆಭರಣ, ನೆಕ್ಲೆಸ್ಸು, ಬಳೆ, ಉಂಗುರ ಅಂತ ಹೇಳ್ತೀವಿ. ಹೌದಾ? ನೆಕ್ಲೆಸ್ ಅಂದಾಗ ಅಲ್ಲಿ ನೆಕ್ಲೆಸ್ಸು ಇದೆಯೋ ಅಥವಾ ಬಂಗಾರನೇ ಇದೆಯೋ? ಹೌದಲ್ಲ? ಬಂಗಾರವನ್ನೇ ನೆಕ್ಲೆಸ್ ಅಂತಿದ್ದೀವಿ. ಅಲ್ಲಿ ನೆಕ್ಲೆಸ್ಸು ಬಂಗಾರ ಎರಡಿಲ್ಲ. ಹೌದಲ್ಲ? ನೆಕ್ಲೆಸ್ ಅನ್ನೋದು ನಿತ್ಯ, ಆ ರೀತಿ ಕಾಣುತ್ತೆ ಹೊರತು ನೆಕ್ಲೆಸ್ ಆಕಾರದಲ್ಲಿ ಕಾಣ್ತೋದು ಯಾವುದು? ಬಂಗಾರವೇ. ಹೌದಾ? ಬಂಗಾರ. ಅದೇ ರೀತಿ ಪರಮಾತ್ಮನ ಉಪಾದಾನ ಕಾರಣ ಅಂದಾಗ ಇಷ್ಟು ವಿಧದಲ್ಲಿ ಕಾಣ್ತಾ ಇದ್ರು ಯಾವ ರೀತಿ ಕಾಣತಕ್ಕಂಥ ನೆಕ್ಲೆಸ್ ರೂಪ ಸುಳ್ಳು, ಬಂಗಾರ ಸತ್ಯನೋ, ಅದೇ ರೀತಿ ನಾವು ಯಾವ್ಯಾವ ರೂಪದಲ್ಲಿ ಕಾಣ್ತಾ ಇದ್ದೀವೋ ಇದೆಲ್ಲ ಸುಳ್ಳು, ಆ ಪರಮಾತ್ಮನೇ ಸತ್ಯ. ಆದ ಕಾರಣ ಆ ಪರಮಾತ್ಮ ಸ್ವರೂಪ ಅನ್ನತಕ್ಕಂಥದ್ದೇ ಎಲ್ಲವೂ. ಆ ಪರಮಾತ್ಮ ಸ್ವರೂಪಕ್ಕೆ ನಿನ್ನ ಪೂಜೆ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಅಂದರೆ ಅರ್ಪಣೆ ಮಾಡಿಕೊಂಡು ಕರ್ಮಗಳನ್ನು ಮಾಡು. ಆಗ ನಿನಗೆ ಆ ಜ್ಞಾನನಿಷ್ಠ ಯೋಗ್ಯತೆ ಲಕ್ಷಣ ಸಿದ್ಧಿ ಬರುತ್ತೆ ಅಂತಾರೆ. ಇದನ್ನು ಇನ್ನೊಂದು ರೀತಿ ನೋಡೋಣ. ಟೈಮ್ ಆಗಿದೆ, ಅದು ಇನ್ನೊಂದು 2-3 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಅನಾದಿ ಕಾಲದ ಪ್ರಪಂಚ ಇದೆ, ಅನಾದಿ ಕಾಲದ ತನಕ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೌದಲ್ಲ? ಈ ಇದರಲ್ಲಿ ಸ್ವಲ್ಪ ಗಮನ ಇಟ್ಟು, ಈ ಇದರಲ್ಲಿ ಒಂದು ಡೇಟಲ್ಲಿ ಹುಟ್ಟಿದ್ದೀನಿ, ದಿವಸ ಹೆಚ್ಚಾಗಿ ಅನ್ಸಲಿಕ್ಕೆ ಅನುಭವಿಸ್ಕೊಂಡು ಒಂದು ಸಲ ಹೊರಟೋಗ್ತೀನಿ. ನಾನು ಹುಟ್ಟಲಿಕ್ಕೆ ಮುಂಚೆನೂ ಪ್ರಪಂಚ ಇತ್ತು, ನಾನು ಹೊರಟೋದ್ಮೇಲೂ ಪ್ರಪಂಚ ಇರುತ್ತೆ. ಹೌದಾ? ನಾನು ಪ್ರಪಂಚದಲ್ಲಿ ಹುಟ್ಟಿ ಸಾಯತಕ್ಕದಕ್ಕೆ ನಮ್ಮ ಒಳಗಡೆನೇ ಏನು ಪರಮಾತ್ಮ ಅಂತ ಹೇಳಿದ್ರಲ್ಲ, ಅದನ್ನು ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಇದರಲ್ಲಿ ಒಂದು ಡೇಟಲ್ಲಿ ಹುಟ್ಟಿ ಏನೋ ಸಂಸಾರಿ ದುಃಖಿ ಹೆಣ್ಣು ಗಂಡು ಅಂತ ಜೀವನ ಮಾಡ್ಕೊಂಡು ದಿವಸ ಹೊರಟೋಗ್ತೀನಿ. ಸೊ ಅನಾದಿ ಕಾಲದ ಪ್ರಪಂಚ ಇದೆ, ಅನಂತ ಕಾಲದ ತನಕ ಇರುತ್ತೆ. ಈ ಮಧ್ಯೆ ನಾನು ಹುಟ್ಟಿ ಸಾಯ್ತೀನಿ. ಪ್ರಪಂಚ ಶಾಶ್ವತ, ನಾನು ಹುಟ್ಟಿ ಸಾಯ್ತಂತ ಕ್ಷುದ್ರ ಜೀವಿ ಅಂತೆಲ್ಲ ಅಂದ್ಕೊಂಡಿದ್ವಿ. ಹೌದಾ? ಈ ಅನಾದಿ ಅನಂತ ಪ್ರಪಂಚ ಅನ್ನೋದು ನೀವು ಒಬ್ಬೊಬ್ಬರು ನೋಡ್ಕೊಂಡು ಹೇಳಿ, ನಿನ್ನ ಎಚ್ಚರದಲ್ಲೇ ಇದೆಯೋ ಅಥವಾ ನಿನ್ನ ನಿದ್ದೆನಲ್ಲಿ ಪ್ರಪಂಚ ಇದೆಯೋ? ಎಚ್ಚರದಲ್ಲಿ ಇದೆ ಅಂತ ಇವ್ರ ಎಚ್ಚರದಲ್ಲಿದೆ ಅಂತೀರ, ಬೇರೆ ಏನು ಹೇಳ್ತೀರ? ಹಾಂ ಅಂದರೆ ನೋಡಿ ಭಾಳ ಹುಷಾರು. ಎಚ್ಚರ ಬಂದಮೇಲೆ ಪ್ರಪಂಚ ಕಾಣುತ್ತೆ, ಎಚ್ಚರ ಬರದೇ ಇದ್ದಾಗ ಪ್ರಪಂಚ ಇರುತ್ತೆ, ನಮಗೆ ಕಾಣಲ್ಲ ಅಂತ ಸಾಮಾನ್ಯ ಎಲ್ಲ ಅಂದ್ಕೊಂಡಿದ್ದೀವಿ. ಹೌದಾ? ಎಚ್ಚರ ಬಂದಮೇಲೆ ಪ್ರಪಂಚ ಕಾಣೋದು ಅಂತ. ಈಗ ಎಚ್ಚರ ಬಂದಮೇಲೆ ಪ್ರಪಂಚ ಕಾಣುತ್ತೆ, ನಿದ್ದೆನೇ ಪ್ರಪಂಚ ಇದ್ರೂ ಕಾಣಲ್ಲ ಅಂತ ಹೇಳ್ತೀವಲ್ಲ, ನಮಗೆ ಆ ಅನುಭವ ಇದೆ. ನಿದ್ದೆನಲ್ಲಿ ಪ್ರಪಂಚ ಇದೆ, ನಮಗೆ ಕಾಣ್ತಿಲ್ಲ ಅಂತ ಅನಿಸುತ್ತೋ ನಿದ್ದೆನಲ್ಲಿ? ಹೌದಾ? ಇವಾಗ ಆ ಕಬೋರ್ಡು
ಬಾಗಿ ಹಾಕ್ಬಿಟ್ಟಿದ್ದಾರೆ ಅಲ್ಲ, ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಇದೇ ಬಾಗಿ ಅಡ್ಡ ಇರೋದು ನಮಗೆ ಗೊತ್ತಾಗ್ತಿಲ್ಲ, ಹೌದಾ? ಅದೇ ರೀತಿ ನಿದ್ದೆಯಲ್ಲಿ ಪ್ರಪಂಚ ಇದೆ, ನಮಗೆ ನಿದ್ದೆ ಅನ್ನತಕ್ಕಂಥ ಒಂದು ತೆರೆ ಅಡ್ಡ ಬಿದ್ದಿತ್ತು, ಅದಕ್ಕೋಸ್ಕರ ಪ್ರಪಂಚ ಕಾಣಲ್ಲ ಅಂತೀವ. ಅವಸ್ಥೆ ಪ್ರಾರಂಭ ಆದರೆ ಪ್ರಪಂಚ ಬರುತ್ತೆ, ಅಷ್ಟಕ್ಕೆ ಮುಂಚೆ ಪ್ರಪಂಚ ಇಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿ ಅನುಭವದಲ್ಲಿ ನೋಡಿಕೊಂಡ್ರೆ ಎಚ್ಚರ ಅವಸ್ಥೆ ಬಂತು, ಪ್ರಪಂಚ ಕಾಣಿಸ್ಕೊಳ್ತು. ಎಚ್ಚರ ಅವಸ್ಥೆ ಬರದೇ ಇದ್ದರೆ ಪ್ರಪಂಚ ಅಂತ ಇಲ್ಲ. ಏನು ಸಮಯ ಹೀಗೆ ಹೇಳ್ತೀರಾ? ಇಲ್ಲಿ ರಾತ್ರಿ ಟ್ರೈನಲ್ಲಿ ಕೂತ್ಕೊಂಡ್ರೆ ಬೆಳಗಾಗ ಅಷ್ಟೊತ್ತು ವಿಜಯವಾಡದಲ್ಲಿ ಇರ್ತೀವಿ, ಇಲ್ಲಾಂದರೆ ಹೈದ್ರಾಬಾದಲ್ಲಿ ಇರ್ತೀವಿ. ಆಮೇಲೆ ರಾತ್ರಿ ಟ್ರೈನ್ ಓಡಾಡಿದೆಯೋ ಇಲ್ಲ, ಅಂದರೆ ಪ್ರಪಂಚ ಇದೆಯೋ ಇಲ್ಲ. ಈಗ ರಾತ್ರಿ ಟ್ರೈನ್ ಓಡಾಡಿದೆ, ಪ್ರಪಂಚ ಇದೆ ಅನ್ನೋದು ನಿಮ್ಗೆ ನಿದ್ದೆನಲ್ಲೇ ಗೊತ್ತಾಯ್ತೋ, ಎದ್ಮೇಲೆ ಗೊತ್ತಾಯ್ತೋ? ಎದ್ಮೇಲೆ ತೋರ್ಕೊಳ್ತಾ ಆ ಥರ ಅನ್ನಿಸುತ್ತೆ ಅಷ್ಟೇ. ಅನುಭವ ನೋಡಿಕೊಂಡ್ರೆ ಅಂದಾಗ ಮತ್ತು ಎಲ್ಲಿಂದ ಬಂತಿದ್ದು ಅಂದರೆ ನಿದ್ದೆ ಅಂತ ಯಾವಾಗ ಹೇಳಿದ್ರು ಅದೇನು ಇಷ್ಟ ಕಾಣಿಸ್ಕೊಳ್ತು. ಕನಸಿನ ಅನುಭವ ನೋಡ್ಕೊಳ್ಳಿ, ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ರು ಅದೇನು ಅಷ್ಟು ಕನಸಿನ ಪ್ರಪಂಚ ಕಾಣಿಸ್ತು. ಕನಸಲ್ಲಿ ತಿರುಪ್ತಿನಲ್ಲಿ ಇದ್ದೀರ ನೀವು, ಭಾಳ ಚೆನ್ನಾಗಿ ಕ್ಯೂನಲ್ಲಿ ನಿಂತಿದ್ದಾರೆ, ಹೌದಾ? ಮತ್ತು ಯಾರೋ ಇತ್ತು, ಈಗಿನ ಕಾಲಕ್ಕೆ ಅದು ಕಮ್ಮಿ ಆಗಿದೆ. ಆ ಗೋವಿಂದ ಗೋವಿಂದ ಸ್ಮರಣೆ ಇರಲ್ಲ, ಏನೋ ಮಾತಾಡ್ಕೊಂಡಿರ್ತಾರೆ. ಯಾರೋ ಇಂಥವ್ರು ಬಂದರು ಜೋರಾಗಿ ಗೋವಿಂದ ಗೋವಿಂದ ಅಂತ ಹೇಳ್ಕೊಟ್ರು. ಪಾಪ ಸುಮ್ಮನೆ ಏನೋ ಮಾತಾಡ್ತೀರ ಹೇಳಿ ಅಂತ. ಆ ಗೋವಿಂದ ಅನ್ನೋದು ನಿಮ್ಗೆ ಎಚ್ಚರ ಆಯಿತು, ಅಲ್ಲ? ಇವಾಗ ಎಚ್ಚರ ಆದರೆ ಆ ಕನಸಿನಲ್ಲಿ ಯಾರ್ಯಾರು ಕಂಡ್ರೋ ಅವರೆಲ್ಲರೂ ನೀವೇ ಆಗಿದ್ರೋ ಬೇರೆ ಯಾರು ಬಂದಿದ್ರು? ಹಾಂ, ಈ ಅವಸ್ಥೆಯಲ್ಲೂ ಅಷ್ಟೇ, ಎಲ್ಲ ನಾನೇ. ಆ ಕಾರಣ ಆ ಸ್ವರೂಪವನ್ನು ಈಶ್ವರ ಸ್ವರೂಪ ಅನ್ನೋದು ಎಲ್ಲರಿಗೂ ಇರತಕ್ಕಂಥದ್ದಿದೆ. ಅದಕ್ಕೋಸ್ಕರ ಯಾರು ನಿದ್ದೆ ಮಾಡಿ, ರಾಜ ನಿದ್ದೆ ಮಾಡಿದ್ರು ಅದೇ ಆನಂದ, ಭಿಕ್ಷುಕ ನಿದ್ದೆ ಮಾಡೋದು ಅದೇ ಆನಂದ. ಯಾಕೆ? ಎಲ್ಲರೂ ಅದೇ ಸ್ವರೂಪ, ಅದೇ ಸ್ವರೂಪ ಈಗ ಎಲ್ಲರೂ. ಆದ ಕಾರಣ ನಮಗೆ ಅದು ಅರ್ಥ ಆಗೋ ತನಕಿಂತ ಸಾಕಾರ ರೂಪಗಳನ್ನು ನಾವು ದೇವರನ್ನು ಭಾವನೆ ಮಾಡ್ತೀವಿ. ಸೊ ಅದಕ್ಕೆ ಆ ದೇವರಿಗೆ ನಿನ್ನ ಸಮಸ್ತ ಕರ್ಮಗಳನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದ್ರೆ ನಾನು ಮಾಡ್ತಾಯಿದ್ದೀನಿ ಅಂತ ಅಹಂಕಾರ ಬೇಡ. ಜೀವನವೆಂಬಿ ಸೆಳವಿನ ನದಿಯಲ್ಲಿ ಭಾವ ಭಕ್ತಿಯೇ ದೋಣಿ, ಜೀವನವೆಲ್ಲರ ಸುಖದಲ್ಲಿ ದಾಟಿಪ ದೇವನ ಮರೆವರೆ ಪ್ರಾಣಿ. ನಾನೇ ಅಂಬಿಗ ನಾನೇ ಒಡೆಯನ್ ನಾನೇ ಹುಟ್ಟನು ಹಾಕೆ, ದೊಡಿಗೆ ಮುಂದಕ್ಕೆ ಸಾಗುವುದೆಂದು ಅಭಿಮಾನ ಪಡೆಯುವೆ ಜೋಕೆ. ಯಾರೊಬ್ಬ ನಡೆಸೋನಿದ್ದಾನೆ ಪ್ರಪಂಚನ, ನಾವು ಈ ಅಹಂಕಾರಕ್ಕೆ ಏನು ಯೋಗ್ಯತೆ ಇಲ್ಲ, ನಾನು ಅನ್ನುತ್ತೆ. ಆ ಕಾರಣ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಬಿಟ್ಟು ಇಷ್ಟ ಫಲೋ ಅನಿಷ್ಟ ಫಲೋ ಪರಮಾತ್ಮ ನಿನ್ನ ಪ್ರಸಾದ ಅಂತ ಮಾಡಿದಾಗ ನಮ್ಮ ಮನಸ್ಸು ಸಮತ್ವಂ ಯೋಗ ಉಚ್ಯತೆಯಿಂದೇನು ಮನಸ್ಸು ಸಮಾಧಾನವಾಗಿರುತ್ತೆ. ಆ ಸಮಾಧಾನ ಅಂತ ಮನಸ್ಸಿಂದ ನೀನೇ ಆ ಸ್ವರೂಪ ಅಂತ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಆದ ಕಾರಣ ಮಾಡತಕ್ಕಂಥ ಕರ್ಮಗಳನ್ನು ನಾನು ಮಾಡ್ತೀನಿ ಅಂತ ಅಹಂಕಾರ ಇಲ್ಲ, ಇಷ್ಟಾನಿಷ್ಟ ಪರ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಿದ್ರೆ ಆಗ ನಮಗೆ ಅರ್ಥ ಮಾಡ್ಕೊಳ್ತಕ್ಕ ಯೋಗ್ಯತೆ ಬರುತ್ತೆ. ಸೊ ಆ ರೀತಿ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿದ್ದೀನಿ. ಬಹುಶಃ ನಿಮಗೆಲ್ಲ ಬೇಸರ ಆಯಿತು ಏನೋ, ಯಾಕೆಂದರೆ ಒಂದಾಗ ಅಷ್ಟಕ್ಕೆ ಇದೆಲ್ಲ ತೆಗೆದುಬಿಟ್ಟು ಒಂಥರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಆರತಿ ನಡೆಯುತ್ತೆ, ಆರತಿನಲ್ಲೂ ಅಷ್ಟೇ ತಕ್ಷಣ ಇಷ್ಟು ಹೇಳೋದು ಮರೆತು ಬಿಟ್ಟು ಏನೇನೋ ಮಾತುಗಳು ಬೇಡ, ಲೈನಾಗಿ ನಿಂತ್ಕೊಳ್ಳಿ. ಆ ವಿಗ್ರಹ ಎಲ್ಲರಿಗೂ ಕಾಣಬೇಕು. ಮುಂದೆಗೆ ಸ್ವಲ್ಪ ಜನ ನಿಂತ್ಬಿಟ್ರು, ಬೇರೆ ಒಂದು ಲೈನಾಗಿ ಇಲ್ಲಿ ಸುತ್ತಲೂ. ಮತ್ತು ಆರತಿಯ ನಂತರ ಲೈನಾಗಿ ಬನ್ನಿ, ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಂಡು ಮೇಲ್ಗಡೆ ಹೋಗಿ ಇದು ಶಾಂತವಾಗಿ, ಇಲ್ಲಾಂದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಹೇಳ್ಕೊಳ್ತಾ ಇರಿ. ಮತ್ತು ಮೌನ ಊಟ ಮಾಡಿ. ಊಟ ಮಾಡೋದನ್ನೇ ನೋಡ್ತೀರಿ ನೀವು, ನಿಮ್ಮ ಊಟನೇ ನೀವು ಗಮನಿಸ್ತಾ ಇರಿ, ಸ್ವರೂಪದಲ್ಲಿ ಉಳಿದು ಬಿಡ್ತೀರ ಮಾಡಿ. ಮತ್ತೆ ಇಲ್ಲೇ ವಿಶ್ರಾಂತಿ ತಗೊಳ್ಳಿ. ಮತ್ತೆ 3:30 ಕ್ಲಾಸ್ ಶುರುವಾಗುತ್ತೆ. ಅವಾಗ ಮತ್ತೆ ಇದೇ ವಿಷಯವನ್ನು ಮತ್ತು ಸ್ವಾಮೀಜಿನ ಮಾತಾಡ್ತಾರೆ, ಇದೇ ವಿಷಯವನ್ನು ಮುಂದುವರಿಸ್ತೀವಿ. ಕೇಳಿ, ಯಾವ ಜನ್ಮದ ಪುಣ್ಯನೋ
ಬಂದಿದ್ದೀರಾ ಕೇಳ್ಕೊಂಡು ಹೋಗಿ ಮತ್ತೆ ನಾಳೆಯಿಂದ 13ನೇ ತಾರೀಕು ತನಕ ದಿವಸ ಬನ್ನಿ. ಯಾವತ್ತೂ ಒಂದು ದಿವಸ ಬಂದ್ಬಿಟ್ಟು ಏನು ಎಕ್ಸಿಬಿಷನ್ ಆಯಿತು ಅಲ್ಲ, ಜನ್ಮ ಸಾರ್ಥಕವಾದಂಥ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಓಂ ಪೂರ್ಣಮದ